ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ನಿವೃತ್ತ ಪ್ರಾಂಶುಪಾಲರು ಜನಪರ ಚಿಂತಕ ಪ್ರೊಫೆಸರ್ ಜಿಎಂ ಶ್ರೀನಿವಾಸಯ್ಯ ಅವರು ಸೆಪ್ಟೆಂಬರ್ 2ರಂದು ರಾತ್ರಿ 8:30 ಸುಮಾರಿನಲ್ಲಿ ವಿಧಿವಶರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ನಿವೃತ್ತ ಪ್ರಾಂಶುಪಾಲ ಜನಪರ ಚಿಂತಕ ಪ್ರೊಫೆಸರ್ ಜಿಎಂ ಶ್ರೀನಿವಾಸಯ್ಯ ಅವರು ಸೆಪ್ಟೆಂಬರ್ 2ರಂದು ರಾತ್ರಿ 8:30 ಸುಮಾರಿನಲ್ಲಿ ನಿಧನರಾದರು. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ರಾತ್ರಿ ನಿಧನರಾಗಿದ್ದಾರೆ. ಸೆಪ್ಟೆಂಬರ್ 3ರಂದು ಮಧ್ಯಾಹ್ನ 2 ಗಂಟೆಗೆ ಗಾರ್ಡನ್ ರಸ್ತೆಯಲ್ಲಿರುವ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುವುದು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. 7/9/1933ರಲ್ಲಿ ಗುಬ್ಬಿಯ ಹೊಸಪಾಳ್ಯದ ಬಡಾವಣೆಯಲ್ಲಿ ಜನಿಸಿದ್ದ ಜಿಎಂ ಶ್ರೀನಿವಾಸಯ್ಯ ಅವರು ಹಾಸನ, ಕೋಲಾರ ಮತ್ತು ತುಮಕೂರು ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದ್ದರು. ವಿದ್ಯಾರ್ಥಿ ವಲಯದಲ್ಲಿ ಜಿಎಂಎಸ್ ಎಂದೇ ಪ್ರಸಿದ್ಧರಾಗಿರುವ ಶ್ರೀನಿವಾಸಯ್ಯ ಅವರು ತುಮಕೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರೂ ಆಗಿ ಕಾರ್ಯನಿರ್ವಹಿಸಿದ್ದರು. ಶ್ರೀನಿವಾಸಯ್ಯ ಅವರ ನಿಧನಕ್ಕೆ ಜಿಲ್ಲೆಯ ಜನಪರ ಹೋರಾಟಗಾರರು, ಶಿಕ್ಷಣ ಕ್ಷೇತ್ರದ ಪ್ರಮುಖರು, ಸಾಹಿತಿಗಳು, ಸಂಪಾದಕರು ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ರಾಜ್ಯದ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಹಾಗೂ ಕೆರೆ ತುಂಬಿಸುವ ಮಹತ್ವಾಕಾಂಕ್ಷೆ ಎತ್ತಿನಹೊಳೆ ಯೋಜನೆ ಹರಿಯುವುದಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ ಎಂದು ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಹಾಗೂ ಕೆರೆ ತುಂಬಿಸುವ ಮಹತ್ವಾಕಾಂಕ್ಷೆ ಎತ್ತಿನಹೊಳೆ ಯೋಜನೆಯ ಏತ ಕಾಮಗಾರಿ ನಿರ್ಣಾಯಕ ಘಟ್ಟ ತಲುಪಿದೆ. ಗೌರಿ ಹಬ್ಬದಂದು ನೀರು ಹರಿಸುವುದಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ ಎಂದು ಜಲಸಂಪನ್ಮೂಲ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಭಾನುವಾರ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಈ ಯೋಜನೆಯನ್ನು ಎದುರು ನೋಡುತ್ತಿವೆ. ಅನೇಕ ನಾಯಕರು ಈ ಯೋಜನೆಗೆ ಹೋರಾಟ ಮಾಡಿದ್ದು, ಹಲವು ಪಕ್ಷಗಳು ಇದಕ್ಕೆ ಸಹಕಾರ ನೀಡಿವೆ ಎಂದು ಹೇಳಿದರು. 2014ರಲ್ಲಿ ಆರಂಭವಾದ ಈ ಯೋಜನೆಯ ವಿಚಾರವಾಗಿ ಅನೇಕ ಟೀಕೆಗಳು ಬರುತ್ತಿದ್ದವು. ಈ ಯೋಜನೆಯಲ್ಲಿ ನೀರನ್ನು ಪಂಪ್ ಮಾಡುವ ಮೂಲಕ ಕಾಲುವೆಗಳಿಗೆ ಹರಿಸಲಾಗುತ್ತಿದೆ. ಮಾರ್ಗ ಮಧ್ಯೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದು ಅವುಗಳನ್ನು ಬಗೆಹರಿಸಲಾಗುವುದು. ಈ ಜಾಗ ಹಸ್ತಾಂತರದ ಬಳಿಕ ಪ್ರಮುಖ ಕಾಲುವೆಗಳಿಗೆ ನೀರು ಹರಿಯಲಿದೆ. ಈಗ ತಾತ್ಕಾಲಿಕವಾಗಿ ವಾಣಿ ವಿಲಾಸ ಅಣೆಕಟ್ಟಿಗೆ ನೀರು ಹರಿಸಲಾಗುತ್ತಿದೆ. ಯೋಜನೆಯ 7 ವಿಯರ್ಗಳು ನೀರನ್ನು ಎತ್ತುತ್ತಿವೆ. ಸೆಪ್ಟೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಯೋಜನೆಯ ಫಲಾನುಭವಿ ಜಿಲ್ಲೆಯ ಜನರು ನೀರನ್ನು ಎತ್ತುವ ದೃಶ್ಯ ಕಣ್ತುಂಬಿಕೊಳ್ಳಬಹುದು. ಅಲ್ಲಿ ಜಾಗ ಕಿರಿದಾಗಿದ್ದರೂ ಪೊಲೀಸರಿಗೆ ಹೇಳಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಕ್ಷಭೇದ ಮರೆತು ಎಲ್ಲಾ ನಾಯಕರು, ರೈತರಿಗೆ ಆಹ್ವಾನಿಸಲಾಗಿದೆ ಎಂದರು. ಮೂಡ ವಾಲ್ಮೀಕಿ ಹಗರಣಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಿ ಅವರ ಬಾಯಿಗೆ ಬೀಗ ಹಾಕಲು ಕೋವಿಡ್ ಅಕ್ರಮ ಕಾಂಗ್ರೆಸ್ಗೆ ಒಂದು ಪ್ರಬಲ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಮೂಡ ವಾಲ್ಮೀಕಿ ಹಗರಣಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಿ ಅವರ ಬಾಯಿಗೆ ಬೀಗ ಹಾಕಲು ಕೋವಿಡ್ ಅಕ್ರಮ ಕಾಂಗ್ರೆಸ್ಗೆ ಒಂದು ಪ್ರಬಲ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಹಾಗಾಗಿ ಸಿಕ್ಕಿರುವ ಅವಕಾಶಗಳನ್ನು ಬಳಸಿಕೊಂಡು ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸುವ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ, ಸಮಾಲೋಚನೆಗಳು ನಡೆದಿದ್ದು, ಕೋವಿಡ್ ಅಕ್ರಮದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ. ಬರುವ ಗುರುವಾರ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಈ ಸಭೆಯಲ್ಲಿ ಕೋವಿಡ್ ಅಕ್ರಮದ ಬಗ್ಗೆ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನಾ ಅವರು ಸಲ್ಲಿಸಿರುವ ಮಧ್ಯಂತರ ವರದಿಯನ್ನ ಮಂಡಿಸಿ ಆಯೋಗದ ಶಿಫಾರಸಿನಂತೆ ಕೋವಿಡ್ ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ಕಾಂಗ್ರೆಸ್ ಮೂಲಗಳು ಹೇಳುತ್ತಿವೆ. ಕೋವಿಡ್ ಅಕ್ರಮದ ಬಗ್ಗೆ ನೇಮಿಸಲಾಗಿದ್ದ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನಾ ನೇತೃತ್ವದ ತನಿಖಾ ಆಯೋಗ ಕೋವಿಡ್ ವೇಳೆ ವ್ಯಾಪಕ ಅಕ್ರಮ ನಡೆದಿದೆ. ಕೋವಿಡ್ ಲಸಿಕೆ ಖರೀದಿಯಲ್ಲೂ ಸಾಕಷ್ಟು ಅವ್ಯವಹಾರಗಳಾಗಿದ್ದು, ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಶಿಫಾರಸು ಮಾಡಿರುವುದು ಬಿಜೆಪಿ ನಾಯಕರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತಾಗಿದೆ. ಬಿಜೆಪಿ ನಾಯಕರಿಗೂ ಪ್ರಾಸಿಕ್ಯೂಷನ್ ಭೀತಿ ಎದುರಾಗಿದೆ.
ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರೀತಿ ತೀರ್ಮಾನ ಮಾಡಿದರೆ ಬಿಜೆಪಿ ನಾಯಕರು ಸಂಕಷ್ಟಕ್ಕೆ ಸಿಲುಕಲಿದ್ದು ಕೋವಿಡ್ ಅಕ್ರಮ ಬಿಜೆಪಿಗರಿಗೆ ಉರುಳಾಗುವ ಸಾಧ್ಯತೆಗಳೇ ಹೆಚ್ಚಿವೆ. ಸರ್ಕಾರದ ನಿರ್ಧಾರದಿಂದ ಸದಾ ಬಿಜೆಪಿ ನಡೆಸುತ್ತಿರುವ ಹೋರಾಟಗಳಿಗೂ ಹಿನ್ನಡೆಯಾಗುವ ಸಾಧ್ಯತೆಗಳಿದ್ದು ಕೋವಿಡ್ ಅಕ್ರಮ ಬಿಜೆಪಿಗೆ ಮುಜುಗರ ಉಂಟು ಮಾಡಿದೆ. ಹಿಂದೆ ಅಧಿಕಾರದಲ್ಲಿದ್ದಾಗ ಮಾಡಿದ ತಪ್ಪಿಗೆ ಈಗ ಪರಿತಪಿಸುವಂತಹ ಪರಿಸ್ಥಿತಿಗೆ ಬಿಜೆಪಿ ನಾಯಕರು ತಲುಪಿದ್ದು ಕೋವಿಡ್ ಅಕ್ರಮದ ಬಗ್ಗೆ ಕ್ರಿಮಿನಲ್ ಪ್ರಕರಣ ದಾಖಲಾದರೆ ಏನು ಮಾಡುವುದು, ಇದರಿಂದ ಪಾರಾಗುವ ಬಗೆ ಹೇಗೆ, ಸಾರ್ವಜನಿಕವಾಗಿ ಎದುರಾಗುವ ಟೀಕೆ ಟಿಪ್ಪಣಿಗಳನ್ನು ಎದುರಿಸಲು ಏನೆಲ್ಲ ಮಾಡಬೇಕು ಎಂಬ ಬಗ್ಗೆ ಬಿಜೆಪಿ ನಾಯಕರು ಸಮಾಲೋಚನೆ ನಡೆಸುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಮಣಿಸಲು ಕೋವಿಡ್ ಅಕ್ರಮ ತನಿಖಾಸ್ತ್ರವನ್ನು ಬಳಸಿದ್ದು ಬಿಜೆಪಿ ಪಾಲಿಗೆ ಕೋವಿಡ್ ಅಕ್ರಮ ನುಂಗಲಾರದ ತುತ್ತಾಗಿದೆ. ಕೋವಿಡ್ ಕಾಲದಲ್ಲಿ ಅಧಿಕಾರದಲ್ಲಿದ್ದವರಿಗೆ ಕೋವಿಡ್ ಅಕ್ರಮಗಳ ತನಿಖೆ ಎದುರಿಸುವ ಪರಿಸ್ಥಿತಿ ನಿಶ್ಚಿತ ಎಂದು ಹೇಳಲಾಗಿದೆ. ಕೋವಿಡ್ ಅಕ್ರಮದ ಬಗ್ಗೆ ತನಿಖೆಗೆ ನೇಮಿಸಿದ್ದ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನಾ ಅವರು ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಮಗೆ ಮನೆಗೆ ಹೋಗಲು ದಾರಿ ಇಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ದಾರಿಯಾದರೂ ಕೊಡಿ, ಇಲ್ಲ ವಿಷವನ್ನಾದರೂ ಕೊಡಿ ಎಂದು ವಿಷದ ಬಾಟಲಿ ಸಮೇತ ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಗ್ರಾಮಸ್ಥರು ಧರಣಿ ನಡೆಸಿದ್ದಾರೆ. ನಮಗೆ ಮನೆಗೆ ಹೋಗಲು ದಾರಿ ಇಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ದಾರಿ ಕೊಡಿ, ಇಲ್ಲ ವಿಷವನ್ನಾದರೂ ಕೊಡಿ ಎಂದು ವಿಷದ ಬಾಟಲು ಸಮೇತ ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಗ್ರಾಮಸ್ಥರು ಧರಣಿ ನಡೆಸಿದರು. ಮಕ್ಕಳು ಕಳೆದ 15 ದಿನಗಳಿಂದ ಶಾಲೆಗೆ ಹೋಗಿಲ್ಲ. ಅವರಿಗೆ ಇಂದೂ ಸಹ ಪರೀಕ್ಷೆ ಬರೆಯಲು ಹೋಗಬೇಕಿತ್ತು. ದಾರಿ ಇಲ್ಲದೆ ಇಂದೂ ಸಹ ಶಾಲೆಗೆ ಹೋಗಲು ಸಾಧ್ಯವಾಗಿಲ್ಲ ಎಂದು ಕೊರಟಗೆರೆ ತಾಲೂಕಿನ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಹೊರವಲಯದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿರುವ ಕುಟುಂಬಸ್ಥರು ಅಳಲು ತೋಡಿಕೊಂಡರು. 1960ರಿಂದಲೂ ಇಲ್ಲಿಯೇ ವಾಸ ಮಾಡುತ್ತಿದ್ದು ಓಡಾಡಲು ಕಾಲು ದಾರಿ ಇದ್ದು ಅಕ್ಕಪಕ್ಕದ ಜಮೀನಿನವರು ಓಡಾಡುವ ದಾರಿಗೆ ಮುಳ್ಳು ತಂತಿ ಹಾಕಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಸದರಿ ಜಮೀನುಗಳಲ್ಲಿ ಓಡಾಡಲು ನಕಾಶೆಯಲ್ಲಿ ದಾರಿ ಇಲ್ಲದೆ ತೊಂದರೆಯಾಗಿದೆ. ಇಷ್ಟು ದಿನ ಮಳೆ ಇರಲಿಲ್ಲ. ನಾವು 5-6 ಕುಟುಂಬದವರು ಹಳ್ಳದ ದಾರಿಯಲ್ಲಿ ಪ್ರತಿನಿತ್ಯ ಓಡಾಡುತ್ತಿದ್ದೆವು. ಕಳೆದ ವಾರ ಸುರಿದ ಭಾರೀ ಮಳೆಯಿಂದಾಗಿ ಹಳ್ಳದಲ್ಲಿ ನೀರು ಸದಾ ಹರಿಯುತ್ತಿದೆ. ಇದರಿಂದ ನಮಗೆ ಪಟ್ಟಣಕ್ಕೆ ಬರಲು ದಾರಿ ಇಲ್ಲದಂತಾಗಿದೆ. ಆದ್ದರಿಂದ ಇಲ್ಲಿ ವಾಸಿಸುವ ನಾವೆಲ್ಲ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮನವಿ ನೀಡಿದ್ದೇವೆ. ನಮಗೆ ಹಳ್ಳದ ಪಕ್ಕದಲ್ಲಿ ರಸ್ತೆ ನಿರ್ಮಿಸಿ ಕೊಡಿ ಎಂದು ನಮ್ಮ ಮನವಿಗೆ ಸ್ಪಂದಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಳ್ಳದ ಪಕ್ಕದಲ್ಲಿ ಇರುವ ಸರ್ಕಾರಿ ಜಾಗದಲ್ಲಿ ಜಲ್ಲಿ ರಸ್ತೆ ನಿರ್ಮಿಸಲು ಮುಂದಾದರು. ಅದನ್ನು ತಡೆದು ತೊಂದರೆ ಮಾಡುತ್ತಿದ್ದಾರೆ. ಗ್ರಾಮದ ಕೆಲವರು ಹಳ್ಳದ ಪಕ್ಕದಲ್ಲಿ ಇರುವ ಜಮೀನು ನನಗೆ ಬರಬೇಕು, ಇಲ್ಲಿ ರಸ್ತೆ ಮಾಡಬೇಡಿ ಎಂದು ಅಕ್ಕಪಕ್ಕದ ಜಮೀನು ಮಾಲೀಕರು ತಡೆ ಹಿಡಿದಿದ್ದಾರೆ. ಈ ಹಿಂದೆ ಹಳ್ಳದಲ್ಲಿ ಓಡಾಡುವ ಸಮಯದಲ್ಲಿ ನಮ್ಮ ಮೇಲೆ ಹಲ್ಲೆ ಸಹ ಮಾಡಿದ್ದಾರೆ. ಆಗ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ನೀಡಿದೆವು. ನಂತರ ನ್ಯಾಯ ಪಂಚಾಯಿತಿ ಮಾಡಿದಾಗ ನಾವು ರಸ್ತೆ ಬಿಡುತ್ತೇವೆ ಎಂದು ಹೇಳಿದ್ದರು. ಆದರೆ ಈಗ ರಸ್ತೆ ಸಂಪರ್ಕ ಕಡಿತ ಮಾಡಿ ನಮಗೆ ತೊಂದರೆ ಮಾಡುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಸದರಿ ಜಮೀನಿನಲ್ಲಿ ಓಡಾಡಲು ದಾರಿ ಬಿಡಿಸಿಕೊಡಿ. ಇಲ್ಲದಿದ್ದರೆ ನಾವು 5-6 ಕುಟುಂಬಸ್ಥರು ತಾಲೂಕು ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ವಿಷದ ಬಾಟಲಿಗಳನ್ನು ತಂದಿದ್ದ ರೈತ ಕುಟುಂಬದವರು ವಿಷದ ಬಾಟಲಿಗಳನ್ನು ಹಿಡಿದು ಧರಣಿ ನಡೆಸಿದರು. ವಿಷದ ಬಾಟಲಿಯನ್ನು ಗಮನಿಸಿದ ಮಾಧ್ಯಮದವರು ಹಾಗೆಲ್ಲ ಮಾಡಬಾರದು, ತಮ್ಮ ಮನವಿಯನ್ನ ಅಧಿಕಾರಿಗಳಿಗೆ ನೀಡಿ ಸ್ಪಂದನೆ ನೀಡುತ್ತಾರೆ ಎಂದು ಮನವರಿಕೆ ಮಾಡಿಕೊಟ್ಟರು. ಅಲ್ಪಸಂಖ್ಯಾತರಿದ್ದಾರೆ ಸರ್, ಅವ್ರ ಮೇಲೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ಓಡಾಡಕ್ಕೆ ಇಷ್ಟು ವರ್ಷ ಆದ್ರೂ ಜಾಗ ಬಿಡಿಸ್ಕೊಟ್ಟಿಲ್ಲ. ಅಲ್ದಲ್ಲೇ ಹೋಗ್ಬೇಕು, ಅಲ್ದಲ್ಲೇ ಬರ್ಬೇಕು. ಹೋದ ವರ್ಷ ಮಳೆ ಇರಲಿಲ್ಲ, ಅಲ್ದಾಗ ಅಡ್ಡಾಡಿದ್ರು ಸರ್. ಈ ಸತಿ ತುಂಬಾ ಮಳೆ ಇದೆ, ಅಲ್ದಾಗ ಬರೋಕ್ಕಾಗ್ತಿಲ್ಲ. ಆ ಮಕ್ಕಳಿಗೆ ಭವಿಷ್ಯ ಕೊಡಿ ಸರ್. 15 ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ ಆ ಮಕ್ಕಳು ಭವಿಷ್ಯ ಕಟ್ಕೊಡ್ರಿ, ನಮಗೆಲ್ಲ ರೋಡ್ ಬಿಡಿಸ್ಕೊಡ್ರಿ ಸರ್. ನಮಗೂ ಕಾದು ಎಲ್ಲ ಸುಳ್ಳು ಭರವಸೆ ಕೊಡ್ತಿದ್ದಾರೆ ಸರ್. ಅಧಿಕಾರಿಗಳು ಬಂದು ಅರ್ಥ ಮಾಡಿಬಿಟ್ಟು ಇಲ್ಲ ಆಗಲ್ಲ ಅಂತ ಕೈ ತೊಳ್ಕೊಂಡು ಬಿಡ್ತಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು ಸರ್. ಬಡವ್ರಿಗೆ ಅನ್ಯಾಯ ಆಗಿದೆ ಸರ್. ಆಮೇಲೆ ಪರಿಹಾರ ಅಡ್ಡಾಗ ಬರ್ಬೇಕು 5 ಗಂಟೆಗೆ. ಆ ಮಗು ಪರಿಹಾರ ಕೊಡಿ ಸರ್. ನೀವು ಇಷ್ಟು ವರ್ಷದಿಂದ ಬರೀ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದಾರೆ ಸರ್. ಎಷ್ಟು ವರ್ಷದಿಂದ ಓಡಾಡ್ತಿದ್ದಾರೆ. ರೋಡ್ ಒಂದು ಕೊಟ್ಟಿಲ್ಲ. ಹೆಂಗ್ ಬದುಕ್ಬೇಕಾ ಸಾಯ್ಬೇಕಾ ನೀವೇ ಹೇಳಿ ಸರ್. ಎಷ್ಟು ವರ್ಷದಿಂದ ಕೊಡ್ತಿದ್ದೀರಾ ಸರ್? ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಸುತ್ತ ಯಾವ್ಯಾವ ಪ್ರೋಗ್ರಾಮ್ ಬಂದ್ರು ಅಲ್ಲೆಲ್ಲ ಬಂದು ಅರ್ಜಿ ಕೊಟ್ಟಿದ್ದಾರೆ ಸರ್. ನಾವು ಅವಿದ್ಯಾವಂತರು, ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ನ್ಯಾಯ ಕೊಡ್ತಿಲ್ಲ ಸರ್. ಅರ್ಜಿಗಳೆಲ್ಲ ಇಸ್ಕೊಳ್ತಾವ್ರೆ.
ಬರ್ತೀವಿ ಅಂತಾರೆ, ಒಬ್ಬರು ಬರಲ್ಲ. ಯಾರೋ ಮಾಡಿಸ್ತಿದ್ರು, ಅದಕ್ಕೂ ಏನು ಮಾಡ್ತಿಲ್ಲ ಸರ್. ಬಂತು ಎಲ್ಲ ಜೀವ ಬೆದರಿಕೆ, ಕೊಲೆ ಬೆದರಿಕೆ ಆಗ್ತಾರೆ. ನಾವು ಮಾಡಲ್ಲ, ಏನು ಮಾಡ್ತೀರಾ ಮಾಡ್ಕೊ ಹೋಗ್ದಿ ಅಂತ ಅಕ್ಕಪಕ್ಕದವ್ರನ್ನೆಲ್ಲ ದುಡ್ಡು ಕೊಟ್ಟು ಕಕ್ಕ ಬಂದು ಬಿಡ್ತಿದ್ದಾರೆ ಸರ್. ನಾವು ಬಡವರು, ನಮ್ಮ ಹತ್ರ ದುಡ್ಡು ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ಸರ್. ನಮಗೆ ನ್ಯಾಯ ಸಿಗಬೇಕು. ಚಂದಿಗ್ರಾಮ ಆನಂದ ಅವರು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಸುಳ್ಳು ಹೇಳ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಅನ್ಯಾಯ ಮಾಡ್ತಿದ್ದಾರೆ ಸರ್. ಚಂದಿಗ್ರಾಮ ಆನಂದ ಪಿ, ಕಿರಣ ಪಿ, ಸಣ್ಣಪ್ಪಯ್ಯ ಜಮೀನ್ದವ್ರು ಸರ್. ಅವ್ರದೇ ಗಲಾಟಿ ಸರ್. ನಾವು ಏನು ಮಾಡಿದ್ರು ನಮ್ಮ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅಡ್ಡಾಡೋಕೆ ದಾರಿ ಇಲ್ಲ ಸರ್. ಅಡ್ಡಾಡೋಕೆ ದಾರಿ ಇಲ್ಲ. ನಮಗೆ ದಾರಿ ಕೊಡೋದ್ಮೇಲೆ ವಿಷಯ ಕೊಡು ಸಾಯೋದಂತ ಗ್ಯಾರಂಟಿ. ನಾವು 5 ವರ್ಷದಿಂದ ಹೊಲಗೆ ಇದಿಲ್ಲ ಸರ್. ನಾವು ಬೀಳ್ಬಿಟ್ಟಿದ್ದೀವಿ. ಪೊಲೀಸ್ ಮಾಡ್ಕೊಂತಿಲ್ಲ, ನಮ್ಮ ಮಕ್ಳು ಹಿಂಗೆ ಮಾಡ್ತಾವ್ರು ನಮಗೆ. ಲಾಸ್ಟ್ ಅಡ್ಡಾಡಕ್ಕೆ ಹೋದ್ರೆ ನಾವು ಆಲೇ ಒಂದ್ಸಲಿ ಕಂಪ್ಲೇಂಟ್ ಮಾಡಿದ್ವಿ. ಆದರೆ ಎಲ್ಲ ನ್ಯಾಯ ಮಾಡಿಬಿಟ್ಟು ದಾರಿ ಬಿಡಿಸ್ಕೊಡ್ತೀವಿ ಅಂತ ನಮಗೆ ಇದು ಮಾಡಿ ಕಳಿಸ್ಬಿಟ್ರು. ಇಲ್ಲಿ ತನಕ ನಮಗೇನು ಮಾಡಿಲ್ಲ. ಅವರಂತೂ ಮಧ್ಯೆ ರೋಡಾಗವ್ರು ಸರ್. ರೋಡಾಗವ್ರೆ, ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ನಮಗೆ ದೂರ ಇದ್ದಿದ್ರೆ ಅವ್ರೇನು ಮಾಡೋರು? ಇವಾಗ ಅವ್ರಂತೂ ರೋಡ್ ಐತೆ, ಅವ್ರು ಅಡ್ಡಾಡ್ತಾರೆ. ನಾವೆಲ್ಲ ಅಡ್ಡಾಡ್ಬೇಕು ಸರ್. ಇಲ್ಲ ಅವ್ರಂಗೆ ನಮಗೂ ಬೇಲೆ ಹಾಕ್ಬಿಟ್ರೆ ಅವ್ರ ಮನೆಗೆ ತಕ್ಕನು ಅಡ್ಡಾಡ್ದಂಗೆ ಗೌರ್ಮೆಂಟ್ ರೋಡಾಗೆ ಇದು ಮಾಡಿಸ್ರಿ. ಅವರೆಲ್ಲ ಅಡ್ಡಾಡ್ತಾರೆ. ಅವ್ರ ಕಷ್ಟ ಸುಖ ಗೊತ್ತಾಗಲಿ. ಸ್ಕೂಲ್ಗೆ ಹೋಗಿಲ್ಲ ನಾವು ಮಕ್ಕಳು. 15 ದಿವಸದ ಮೇಲೆ ಆಗೈತೆ. ಮಳೆ ಬಂದು ಹಳ್ಳ ಹೋದಾಗಿಂದ ಸ್ಕೂಲ್ಗೆ ಹೋಗಿಲ್ಲ. ಸ್ಕೂಲ್ಗೆ ಹೋಗಿಲ್ಲ ಸರ್. ಅವ್ರ ಪಾಪ ಇವತ್ತು ಎಕ್ಸಾಮ್ ಐತೆ, ಬರೆಯೋಕೆ ಹೋಗಿಲ್ಲ. ಆಗಿಲ್ಲ, ಹಳ್ಳ ಬರ್ತಾ ಐತೆ. ಮನೆಯಲ್ಲೇ ಅವ್ರ ಮನೆ ಬಸ್ರಿ ತುಂಬಿದ ಬಸ್ರಿ ಐತಿನ ರೋಡ್ಗನ್ನು ನಡ್ಕೊಂಬಂದವ್ರು ಸರ್. ಅವತ್ತು ಸ್ವಲ್ಪ ದಾರಿ ಬಿಟ್ಟಿಲ್ಲ ಅವರು. ಆಟೋ ಹೋಗಿಲ್ಲ, ರೋಡಿಗೆ ಕರ್ಕೊಂಬಂದು ಡೆಲಿವರಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗವ್ರಿ. ಇಂಥವೆಲ್ಲ ಮಾಡ್ತಾವ್ರು ಸರ್ ಅವರು. ಜಾಸ್ತಿ ಹಿಂಸೆ ಚಂದಿಗ್ರಾಮ ಆನಂದಂದ್ರೆ ಜಾಸ್ತಿ ಹಿಂಸೆ. ಎಲ್ಲ ತೆಂಗಿನ ಗಿಡ ಉಣಿ ಬೇಲಿ ಬಿಟ್ಟವ್ರೆ. ಇಲ್ಲ ಯಾರು ಇಲ್ಲ, ಅವ್ರದೇ ಇಲ್ಲ ಸರ್. ಜಮೀನುಗಳಿಗೂ ಮನೆ ತಗೊಳಕ್ಕೆ ಎಲ್ಲೂ ಜಾಗ ಇಲ್ಲ ಸರ್. ಬಂದು ನೋಡಿ ಸರ್, ಬಂದು ನೋಡ್ಬಿಟ್ಟು ಹೇಳ್ರಿ ಸರ್. ನಮ್ಗೆ ಗ್ರಾಮ ಪಂಚಾಯತಿ ಜಾಗ ಸರ್. ಇವಾಗ ಬಂದು ಅಳತೆ ಮಾಡಿ ಸರ್ವೆ ಮಾಡಿ ಬಿಟ್ಟು ನಮಗೆ ದಾರಿ ಮಾಡ್ಕೊಡ್ಲಿ ಸರ್. ಸರ್ಕಾರಿ ಜಾಗ ನೀರು ಹೋಗ್ತಾವಂತ ಅವ್ರಿಗೆ. ನಾವು ಸತ್ರ ಸಾಯ್ಬೋದಂತೆ. ನಾವ್ ಈ ಕಡೆ ಹಳ್ಳದಾಗ ಹೋಗ್ಬೇಕು, ಕಡ್ಡಿ ಕಡ್ದು ನಾವು ಸತ್ರ ಪರವಾಗಿಲ್ಲ. ಅವ್ರು ಮಾತ್ರ ಅವ್ರ ಹೊಲಕ್ಕೆ ನೀರು ಹೋಗಂಗಿಲ್ಲ. ಅವ್ರ ಹೊಲಕ್ಕೆ ನೀರು ಹೋಗ್ತಾವಂತೆ, ಅವ್ರ ಮನೆ ಹತ್ರ ನೀರು ಹೋಗ್ತಾವಂತೆ. ಅದರಿಂದ ಅವರು ಗಲಾಟೆ ಮಾಡ್ತಾವ್ರೆ. ಹಂಗೂ ಏನನ ಅಂದ್ರೆ ನಮ್ಮ ಮನೆ ಮಕ್ಳುಗಳು ಅವಾಗ ಕೊಲೆ ಮಾಡಿಸ್ತೀವಿ ಹಂಗೆ ಅಂತ ಹೆಂಗಸ್ರ ಮಕ್ಳನ್ನ ಎದುರಿಸ್ತಾರೆ. ನಾವು ಆಲೇ ಒಂದ್ಸಲಿ ಜಗಳಕ್ಕೆ ಬಂದು ಕಂಪ್ಲೇಂಟ್ ಮಾಡಿದ್ವಿ ಸರ್. ಇಲ್ಲಿ 1 ವರ್ಷ ಆಗಕ್ಕೆ ಕಂಪ್ಲೇಂಟ್ ಮಾಡಿದ್ವಿ. ಅವಾಗ ಹಿಂಗೆ ಎಲ್ಲ ನ್ಯಾಯ ಮಾಡಿಬಿಟ್ಟು ಇಲ್ಲ ನಾವು ಮಾಡಿಸ್ಕೊಡ್ತೀವಿ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ಟು ಕಂಪ್ಲೇಂಟ್ ಸಮೇತ ಇಲ್ಲೇ ಐತೆ ಸರ್. ಒಂದ್ಸಲಿ ಆಲೇ ಜಗಳ ಮಾಡ್ಕೊಂಡ್ಬಿಟ್ಟು ಬಡ್ದಾಡಕ್ಕೆ ಬಂದು ನನ್ನ ಮಗಳ ಬಟ್ಟೆ ಎಲ್ಲ ಅವ್ರು ಹಾಕ್ಬಿಟ್ಟಿದ್ರು. ಬಡ್ದಾಟಕ್ಕೆ ಬಂದಿದ್ರು ಅವ್ರ ಮನೆಯವರೆಲ್ಲ ಸೇರಿ, ಚಂದಿಗ್ರಾಮವ್ರ ಮನೆಯವರು. ನನ್ನ ಮಕ್ಕಳು ನಾವು ಎಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ವಿ. ಅವತ್ತು ಎಲ್ಲ ನ್ಯಾಯ ಮಾಡಿ ಕಳಿಸ್ಬಿಟ್ರು. ಬರ್ತೀವಿ, ನಾವು ಮಾಡಿಸ್ಕೊಡ್ತೀವಿ ಅಂತ. ಈತನವರೆಗೂ ಯಾರು ಬಂದಿಲ್ಲ. 1940ರಿಂದಲೂ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ ನಾವು ಸರ್ಕಾರಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಹೊಸದಾಗಿ ಜಲ್ಲಿ ರೋಡ್ ಸ್ಯಾಂಕ್ಷನ್ ಆಗಿದೆ NRGನಲ್ಲಿ. ಅದಕ್ಕೆ ಅಕ್ಕಪಕ್ಕದ ಜಮೀನವರು ಆ ಕಡೆ ಈ ಕಡೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಮಾಡಬಾರ್ದು, ಹಂಗೆ ಹಿಂಗೆ ನಮಗೆ ನೀರು ಹೋಗ್ತದೆ. ಅವರು ಶಿವ ಮೇಡಮು ಎಲ್ಲರೂ ಬಂದು ಹೇಳಿದ್ರು ನಮಗೆ, ಇಲ್ಲ ನಿಮಗೆ ನೀರೇನು ಉದ್ದಂಗೆ ಇದು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇವರು ಬೇಕು ಅಂತೇಳಿ ನಮಗೆ ದಾರಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಮಕ್ಕಳು ಹೋಗೋಕ್ಕಾಗ್ತಾಯಿಲ್ಲ, ನಾವು ಜೀವನ ಮಾಡೋದಕ್ಕೂ ಹೋಗ್ತಾಯಿಲ್ಲ. ಒಳಗೆ ಹೋದ್ರೆ ಈಚೆ ಬರೋಕ್ಕಲ್ಲ, ಈಚೆ ಹೋದ್ರೆ ಒಳಗೆ ಹೋಗೋಕ್ಕಾಗಿಲ್ಲ. ಈ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಜೀವ ಬೆದರಿಕೆ ಆಗ್ತದೆ. ಆ ಕಡೆ ಎಲ್ಲ ಫುಲ್ ನಮ್ಗೆ ಇಲ್ಗಾನ ಬರುತ್ತೆ, ನಮ್ಗೆ ಅಲ್ಗಾನ ಬರುತ್ತೆ ಅಂತೇಳಿ ಈ ಅಂಚಳಿ ಕಡೆಯವರು ಎಲ್ಲ ತಂದೆ ಬೇಲಿ ಮಾಡಿದ್ದಾರೆ ಸರ್. ನಮ್ಗೆ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ನೀವು ನಮಗೆ ನೀರು ನುಗ್ತವೆ, ನಮ್ಗೆ ತೊಂದರೆ ಆಗಿದೆ, ನಾವು ಮಾಡೋಕ್ಕೆ ಬಿಡಲ್ಲ ಅಂತೇಳಿ ನಮ್ಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು. ನಾವು ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ ಅಂತೇಳಿ ನಮ್ಗೆ ಜೀವ ಬೆದರಿಕೆ ಆಗ್ತಾರೆ. ಸುಮ್ಮನೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ಶಿವ ಮೇಡಮ್ ಬಂದಾಗ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಶಿವ ಮೇಡಮ್ ಸ್ಪಾಟ್ ಬಂದು ನೋಡಿದಾಗ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವರು ಒಪ್ಕೊಂಡಿದ್ರು, ಅವರು ಒಪ್ಕೊಂಡಿದ್ರು. ಆ ಪಂಚಾಯತಿಯವರು ಕಾಮಗಾರಿ ಸ್ಟಾರ್ಟ್ ಮಾಡಿದ ಮೇಲೆ ಇವ್ರು ಬಂದು ನಮ್ಗೆ ಅಲ್ಲಿ ನಾವು ಮಾಡೋಕ್ಕೆ ಬಿಡಲ್ಲ, ನಮ್ಗೆ ಹಂಗೆ ಗೊತ್ತು, ನಮ್ಗೆ ಇವ್ರಿಗೆ ಗೊತ್ತು ಅಂತೇಳಿ ಸ್ಟಾಪ್ ಮಾಡಿದ್ರು. 3-4 ಸರಿ ಅರ್ಜಿ ಕೊಟ್ಟಿದ್ದೀವಿ ಸರ್. ಬರ್ತೀವಿ ಸ್ಪಾಟ್ ನೋಡ್ತೀವಿ, ಬಂದು ಪರಿಶೀಲನೆ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸಮಸ್ಯೆನೂ ಬಗೆಹರಿಸಿ ಸರ್. 5 ಕುಟುಂಬಗಳಿದ್ದಾವೆ. ಅಲ್ಲಿ ಅಕ್ಕಪಕ್ಕ ಜಮೀನು ಪಂಚಾಯತಿಯಿಂದ ನೀರಿನ ಸೌಲಭ್ಯ ಕೊಟ್ಟಿದ್ದಾರೆ, ಬೀದಿ ಲೈಟ್ ಅಳವಡಿಸಿದ್ದಾರೆ, 5 ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೂ ಮನೆಗಳು ಕಟ್ಕೊಬೇಕು. ನಮ್ಗೆ ಅಲ್ಲಿ ದಾರಿ ಓಡೋದಕ್ಕೆ ಈ ಕಡೆ ರೋಡ್ ಬದಿ ಇರೋರು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಸರ್ವೆ ನಂಬರ್ 180/5 ಜಮೀನಿನಲ್ಲಿ ರಸ್ತೆ ವಿಚಾರವಾಗಿ ನಮ್ಮ ಮೇಲೆ ಸರ್ವೆ ನಂಬರ್ 180/7ರ ಮಾಲೀಕ ಲಕ್ಷ್ಮೀ ನರಸಪ್ಪ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನಮಗೆ ಜೀವ ಬೆದರಿಕೆ ಇದೆ. ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆಯಾದರೆ ಅವರೇ ಕಾರಣಕರ್ತರು ಎಂದು ಜಮೀನು ಮಾಲೀಕ ರವೀಂದ್ರ ರೆಡ್ಡಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ.
ಸರ್ವೆ ನಂಬರ್ 180/5 ಜಮೀನಿನಲ್ಲಿ ರಸ್ತೆ ವಿಚಾರವಾಗಿ ನಮ್ಮ ಮೇಲೆ ಸರ್ವೆ ನಂಬರ್ 180/7 ಮಾಲೀಕರಾದ ಲಕ್ಷ್ಮೀ ನರಸಪ್ಪ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನಮಗೆ ಜೀವ ಬೆದರಿಕೆ ಇದೆ. ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆಯಾದರೆ ಅವರೇ ಕಾರಣಕರ್ತರು ಎಂದು ಜಮೀನು ಮಾಲೀಕ ರವೀಂದ್ರ ರೆಡ್ಡಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪಾವಗಡ ತಾಲೂಕು ಕಸಬಾ ಹೋಬಳಿ ಬೊಮ್ಮತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 180/5 ಜಮೀನು ಮಾಲೀಕ ರವೀಂದ್ರ ರೆಡ್ಡಿ ಮಾತನಾಡಿ 180/7 ಮಾಲೀಕ ಲಕ್ಷ್ಮೀ ನರಸಪ್ಪ ರಸ್ತೆ ವಿಚಾರವಾಗಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ವಿಚಾರದಿಂದ ನಮಗೆ ಪ್ರಾಣ ಬೆದರಿಕೆಯೂ ಸಹ ಇದ್ದ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಪಿ ಅವರ ಗಮನಕ್ಕೆ ದೂರು ಸಹ ಸಲ್ಲಿಸಿದ್ದೇವೆ. ಸರ್ವೆ ನಂಬರ್ 180/5ರಲ್ಲಿ ಒಟ್ಟು ವಿಸ್ತೀರ್ಣ 2 ಎಕರೆ 1 ಕುಂಟೆ ನಮಗೆ ಸೇರಿದ ಜಾಗ. ತಾಲೂಕು ಆಡಳಿತ ಸರ್ವೆ ಇಲಾಖೆಯಿಂದ ಕೊಟ್ಟಂತಹ ನಕಾಶೆಯಲ್ಲಿ ಯಾವುದೇ ರಸ್ತೆ ಇಲ್ಲ. ಈಗಾಗಲೇ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ನಮ್ಮ ಹಿಂಬದಿಯ ಸರ್ವೆ ನಂಬರ್ 180/7ರ ಮಾಲೀಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯದ ತೀರ್ಪಿಗೆ ನಾವು ಸಹ ತಲೆಬಾಗಿಸುತ್ತೇವೆ. ಆದರೆ ನನ್ನ ಬಳಿ ಇರುವಂತಹ ದಾಖಲಾತಿಗಳ ಪ್ರಕಾರ ರಸ್ತೆ ಬಿಡಲು ಯಾವುದೇ ತರಹದ ಕಡತಗಳಲ್ಲೂ ಇಲ್ಲ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ಥಳಕ್ಕೆ ಬಂದು ತಹಶೀಲ್ದಾರ್ ಅವರೇ ಪಡೆದುಕೊಂಡಿದ್ದಾರೆ. ಆದರೂ ಸಹ ಕೆಲವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಯತ್ನಿಸುತ್ತಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಎಸ್ಪಿ ಅವರ ಗಮನಕ್ಕೆ ತಂದಿದ್ದೇವೆ. ನಮಗೆ ಯಾವುದೇ ತರಹದ ಸಮಸ್ಯೆ ಆದಲ್ಲಿ ನೇರವಾಗಿ ಲಕ್ಷ್ಮೀ ನರಸಪ್ಪ ಬಿನ್ ವೆಂಕಟಪ್ಪ ನೇರ ಹೊಣೆ ಎಂದು ಮಾಧ್ಯಮಗಳಿಗೆ ರವೀಂದ್ರ ರೆಡ್ಡಿ ಅವರು ತಿಳಿಸಿದ್ದಾರೆ. ರವೀಂದ್ರ ರೆಡ್ಡಿ ಅಂತ ನಾನು 2022 2 ಎಕರೆ ಪರ್ಚೇಸ್ ಮಾಡಿದ್ದೀನಿ. ಇದು ಎಲ್ಲ 2 ಎಕರೆ ಇದೆ ನಮಗೆ. ನಾನು ಪರ್ಚೇಸ್ ಮಾಡಿದಾಗ ನಮ್ಮ ಪೇಪರಲ್ಲಿ ಯಾವುದು ದಾರಿಗಾಗಲಿ ಏನು ತೋರಿಸಿಲ್ಲ. 2 ಎಕರೆ ನನಗೆ ರಿಜಿಸ್ಟ್ರೇಷನ್ ಆಗಿದೆ. ಹಿಂದುಗಡೆ ಜಮೀನವರು ನಮ್ಗೆ ದಾರಿ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನಾನು ಪೇಪರ್ ತೋರಿಸಿದ್ದಕ್ಕೆ ಅವ್ರ ಹತ್ರ ಪೇಪರ್ ಇಲ್ಲ. ಇಲ್ಲೀಗಲ್ ಮಾಡೋಕ್ಕೆ ಬಂದಿದ್ದಕ್ಕೆ ನಾನು ಕೇಳಿದೆ. ಅವಾಗೇನಿದೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಮ್ಯಾಟ್ರಿಗೆ ಕೋರ್ಟಲ್ಲಿದೆ. ಈ ವಿಷಯ ಕೋರ್ಟಲ್ಲಿದೆ ದಾರಿ ವಿಷಯದಲ್ಲಿ. ಆದರೆ ಮಧ್ಯದಲ್ಲಿ ಬಂದು JCB ತಗೊಂಡು ನಾವು ಇಲ್ದಿರೋ ಟೈಮಲ್ಲಿ ಮಧ್ಯದಲ್ಲಿ ದಾರಿ ಹಾಕ್ತಾರೆ. ನಾವಿರೋದು ಬೆಂಗಳೂರಲ್ಲಿ. ನಾನು ಬಂದು ಕೇಳಿದ್ದಕ್ಕೆ ದೌರ್ಜನ್ಯ ಮಾಡ್ತಾರೆ. ಹೊಡೆಯೋಕ್ಕೆ ಬರೋದು, ಯಾರ್ಯಾರನ್ನ ಕರ್ಕೊಬಂದು ಎಲ್ಲ ಟಾರ್ಚರ್ ಆಗಿ ಈ ವಿಷಯದಾಗಾಗಿ ನಾನು ಕಂಪ್ಲೇಂಟ್ ಮಾಡಿದೆ SP ಸಾಹೇಬರಿಗೆ. ಅವರು SP ಸಾಹೇಬ್ರಿಗೆ ಕರೆಸ್ಬಿಟ್ಟು ಕೋರ್ಟಲ್ಲಿದೆ, ಕೋರ್ಟಲ್ಲಿ ಆಗೋವರೆಗೂ ಇದೇನು ಇದು ಮಾಡಬೇಡಿ ಅಂತ ಹೇಳಿದ್ರು. ನಿಮ್ಗೆಲ್ಲ ಇನ್ಫಾರ್ಮೇಷನ್ ಮಾಡಿಲ್ಲ, ನಮ್ಮದ್ರಲ್ಲಿ ದಾರಿ ಮಾಡಿದ್ದೀರಾ, ಒಂದು ಸತಿ ಬನ್ನಿ ಜಮೀನು ಹತ್ರ ನೋಡಿ ಅಂತ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀನಿ. ಅವ್ರು ಬಂದು ಪ್ಲೇಸ್ಗೆ ಬಂದು ನೋಡ ಬಂದಿದ್ರು ತಹಶೀಲ್ದಾರ್. ಅದೆಲ್ಲ ವಿಡಿಯೋ ಇದೆ ನನ್ನ ಹತ್ರ, ವಿಡಿಯೋ ರೆಕಾರ್ಡ್ಸ್ ಎಲ್ಲ ಇದೆ. ತಹಶೀಲ್ದಾರ್ ಬಂದು ಇಲ್ಲಿಗೆ ರಾಂಗ್ ಮಾಡಿದ್ದಾರೆ. ನಾನು ಆರ್ಡ್ರ್ ಇಂಪಾರ್ಟೆಂಟ್, ತಹಶೀಲ್ದಾರ್ ಆರ್ಡ್ರ್ ಇಂಪಾರ್ಟೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಅದಕ್ಕೆ ತಹಶೀಲ್ದಾರ್ ಕೇಳಿದಪ್ಪ ನಿಮ್ಮ ಜಮೀನು ನೀವು ಭದ್ರ ಮಾಡ್ಕೊಳ್ಳಿ, ನಿಮ್ಮ ಜಮೀನು ಏನಿದೆ ನೀವು ಕಂಪೌಂಡ್ ಮಾಡ್ಕೊಂಡು ಭದ್ರ ಮಾಡ್ಕೊಳ್ಳಿ ಅಂತ ನನಗೆ ಹೇಳಿದ್ರು. ನಾನು ಭದ್ರ ಮಾಡ್ಕೊಂಡಾಗ ಈಗ ಅವ್ರದ್ದು ನನಗೆ ಭಯ ಇದೆ. SP ಸಾಹೇಬ್ರಿಗೂ ತಿಳಿಸಿದ್ದೀನಿ. ಕೋರ್ಟಲ್ಲಿದ್ದಾಗ ನಾವು ಇದು ಮಾಡೋಕ್ಕಾಗೋದಿಲ್ಲ ಅಂತ. ನನಗೊಂದು ಸೆಕ್ಯೂರಿಟಿ ಥರ ಇದು ಮಾಡಿ, ಕಾನೂನು ಆಗಲಿ ಯಾವುದನ್ನಾಗಲಿ ಅವ್ರು ನಮ್ಮ ತಂಟೆಗಾಗಲಿ, ನಮ್ಮ ಫ್ಯಾಮಿಲಿ ತಂಟೆಗಾಗಲಿ, ನಮ್ಮ ಜಮೀನು ತಂಟೆಗಾಗಲಿ ಬರಬಾರ್ದು. ಕೋರ್ಟಲ್ಲಿ ಆಗೋದ ಕೋರ್ಟಾಗಿ ಏನಾಗುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಆ ವಿಷಯದಲ್ಲಿ ನಾವು ಇದು ಮಾಡೋದು. ಸರ್ವೆ ನಂಬರ್ ಎಷ್ಟಿದೆ? 180/5 ಸರ್ವೆ ನಂಬರ್. ನನಗಿದೊಂದು ಪ್ರಾಬ್ಲಮ್ ಇದೆ ಅವರಿಂದ. ಈಗ ನಾವು ಬೆಂಗಳೂರಲ್ಲಿರೋದು ಮೈನ್ ಆ್ಯಕ್ಚುಲಿ. ಇಲ್ಲಿ ನಾವು ಇಲ್ದಿರೋ ಟೈಮಲ್ಲಿ ಬಂದು ಇದು ಮಾಡ್ತಾರೆ. ನಮ್ಗೆ ಇದು ಮಾಡಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಗಮನಕ್ಕೂ ತಂದಿದ್ದೀರಾ? ಹಾಂ, ಪೊಲೀಸ್ ಇಲಾಖೆ ನಮ್ಗೆ ತಂದಿದ್ದೀವಿ. ಕಂಪ್ಲೇಂಟು ಕೊಟ್ಟಿದ್ದೀನಿ, ಪೇಪರ್ಸ್ ಇದೆ. ಕಂಪ್ಲೇಂಟು ಕೊಟ್ಟಿದ್ದೀನಿ. DSP ಸಾಹೇಬ್ರಿಗೂ ಕಂಪ್ಲೇಂಟು ಮಾಡಿದ್ದೀನಿ. ಈ ಥರ ನಮ್ಗೆ ಇವ್ರ ಕಡೆಯಿಂದ ಥ್ರೆಡ್ ಇದೆ ಅಂತಲೂ ಹೇಳಿದ್ದೀನಿ. ತೊಂದರೆ ಮಾಡ್ತಾರವ್ರು ಯಾರು? ಲಕ್ಷ್ಮೀ ನರಸಪ್ಪ, ನಲ್ಲಪ್ಪ, ಅವ್ರಿಗೆ ಸಹಜರು, ಅವ್ರ ಕಡೆಯವರು. ಇವ್ರ ಕಡೆಯಿಂದ ನಮಗೆ ಪ್ರಾಬ್ಲಮ್ ಇದೆ. ನಿಮ್ಮ ಜಮೀನು ಹಿಂಭಾಗ ಅವ್ರದ್ದು? ನಮ್ಮ ಜಮೀನು ಹಿಂದ್ಗಡೆ 180/7 ಅವರು ಸರ್ವೆ ನಂಬರ್ ಬರೋ 1 ಎಕರೆ ಇದೆ. 180/7 ಅವ್ರಿಗೆ ಯಾವುದೇ ರಸ್ತೆ ಇಲ್ಲ. ಯಾವುದೇ ರಸ್ತೆ ಇಲ್ಲ. ದಾಖಲೆ ಪ್ರಕಾರ ಯಾವ ರಸ್ತೆನೂ ಇಲ್ಲ. ದಾಖಲೆದಲ್ಲಿ ಇಲ್ಲ. ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿದೆ. ಆದರೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇಲ್ಲ ಪರ್ಚೇಸ್ ಮಾಡೋ ಅಂತಾರೆ. ನನಗೆ ಬೇಡ ಅಂದರೆ ಈಗ ಈ ಥರ ದೌರ್ಜನ್ಯ ಮಾಡ್ತದೆ. ನನಗೆ ಇದರಿಂದ ಕಾನೂನು ರೀತಿಯಲ್ಲಿ ಕೋರ್ಟಲ್ಲಿ ಆಗೋವರೆಗೂ ನನಗೆ ಪೊಲೀಸ್ ಇಲಾಖೆ ಆಗಲಿ ಇನ್ನೊಂದಾಗಲಿ ರಕ್ಷಣೆ ಬೇಕಾಗುತ್ತೆ. ನನ್ನ ಫ್ಯಾಮಿಲಿಗೆ ಏನೂ ಆಗ್ದಂಗೆ, ನನ್ನ ಜಮೀನು ಡ್ಯಾಮೇಜ್ ಆಗ್ದಂಗೆ ನನಗೆ ಅದೊಂದು ರಕ್ಷಣೆ ಕೊಟ್ಟರೆ ಸಾಕು ನನಗೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬಂಗಾರಿಹಟ್ಟಿ ಗ್ರಾಮದ ಕಾಡುಗೊಲ್ಲ ಸಮುದಾಯದ ಬಡ ರೈತ ದೊಡ್ಡ ಯರ್ರಪ್ಪ ನಮ್ಮ ಮೇಲೆ ಪ್ರಭಾವಿ ಮುಖಂಡ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ.
ಬಂಗಾರಿಹಟ್ಟಿ ಗ್ರಾಮದ ಕಾಡುಗೊಲ್ಲ ಸಮುದಾಯದ ಬಡ ರೈತ ದೊಡ್ಡ ಯರ್ರಪ್ಪ ಕುಟುಂಬದ ಮೇಲೆ ಪ್ರಭಾವಿ ಮುಖಂಡನಿಂದ ನಮ್ಮ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬಂಗಾರಿಹಟ್ಟಿ ಗ್ರಾಮದ ದೊಡ್ಡ ಯರ್ರಪ್ಪ ಎಂಬವರಿಗೆ ಸೇರಿದ ಚೆನ್ನೇನಹಳ್ಳಿ ಸರ್ವೆ ನಂಬರ್ 7/7ರಲ್ಲಿ 3 ಎಕರೆ ಜಮೀನು ಇದೆ. ಕೃಷಿ ಚಟುವಟಿಕೆ ಮಾಡಿಕೊಂಡು ಕಳೆದ 20 ವರ್ಷದಿಂದ ಇಲ್ಲಿಯೇ ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. 2018ರಲ್ಲಿ ಮಗಳ ಮದುವೆಗೆ ಹಾಗೂ ಇನ್ನಿತರ ಕುಟುಂಬಿಕ ಕಷ್ಟಗಳ ಉದ್ದೇಶದಿಂದ ಕುರುಬರಹಳ್ಳಿ ಗ್ರಾಮದ ಪ್ರಭಾವಿ ಮುಖಂಡರೊಬ್ಬರು ಭಾಗ್ಯಮ್ಮ ಎಂಬುವವರಿಗೆ 12 ಲಕ್ಷ ರೂಪಾಯಿ ಹಣವನ್ನು ಸಾಲವನ್ನಾಗಿ ಪಡೆದು ಆಧಾರವಾಗಿ ಈ ಜಮೀನನ್ನ ಅಡವಿಡಲಾಗಿತ್ತು. ಜಮೀನಿನ ಮಾಲೀಕರಾದ ದೊಡ್ಡ ಯರ್ರಪ್ಪ ಅವರಿಗೆ ಹಣ ನೀಡುವ ದಿವಸ ಜಮೀನನ್ನು ಭಾಗ್ಯಮ್ಮ ಹೆಸರಿಗೆ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಟ್ಟಿರುತ್ತಾರೆ. ಸಾಕ್ಷಿಯಾಗಿ ಚಂದ್ರಪ್ಪ ಅಲಿಯಾಸ್ ಹೆಬ್ಬೆಟ್ಟು ಚಂದ್ರಪ್ಪ ಕೂಡ ಸಹಿ ಹಾಕಿರುತ್ತಾರೆ. ನೀಡಿದ 12 ಲಕ್ಷ ಮೊತ್ತದ ಹಣಕ್ಕೆ ಜೊತೆಯಾಗಿ ಬಡ್ಡಿ ಸೇರಿಸಿ 18 ಲಕ್ಷ ರೂಪಾಯಿ ಕೊಟ್ಟರೆ ಮತ್ತೆ ಜಮೀನು ಮರಳಿಸುವುದಾಗಿ ಹೇಳಿದ್ದ ಭಾಗ್ಯಮ್ಮ ಮತ್ತು ಹೆಬ್ಬೆಟ್ಟು ಚಂದ್ರಪ್ಪ ಇದೀಗ ಮಾತಿಗೆ ಉಲ್ಟಾ ಹೊಡೆದಿದ್ದಾರೆ. ಜಮೀನಿನ ಮುಖ್ಯ ಸ್ಥಾನದಲ್ಲಿರುವ ದೊಡ್ಡ ಯರ್ರಪ್ಪ ಹಾಗೂ ಮಕ್ಕಳು ಬಡ್ಡಿ ಸಹಿತ 27 ಲಕ್ಷ ರೂಪಾಯಿ ಹಣ ನೀಡಲು ಮುಂದಾಗಿದ್ದರೂ ಕೂಡ ಕಾಡುಗೊಲ್ಲ ಸಮುದಾಯದ ದೊಡ್ಡ ಯರ್ರಪ್ಪ ಹಾಗೂ ಕುಟುಂಬಕ್ಕೆ ಪ್ರಭಾವಿ ಮುಖಂಡರಾದ ಹೆಬ್ಬೆಟ್ಟು ಚಂದ್ರಪ್ಪ ತನ್ನ ಪ್ರಭಾವ ಬಳಸಿ ಜಮೀನಿನ ಬಳಿ ಪೊಲೀಸ್ ಕರೆಸಿ ಜಮೀನು ನನ್ನದು, ತೆರವು ಮಾಡಿಕೊಡಿ ಎಂದು ದೌರ್ಜನ್ಯ ಮಾಡುತ್ತಿದ್ದು ನಮ್ಮ ಕುಟುಂಬ ಹೆದರಿ ಕಂಗಾಲಾಗುವಂತೆ ಮಾಡಿದ್ದಾರೆ ಎಂದು ದೊಡ್ಡ ಯರ್ರಪ್ಪ ಅವರ ಪತ್ನಿ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ನಾವು ಭಾಗ್ಯಮ್ಮ ಅವರಿಗೆ ಜಮೀನು ಅಡಮಾನ ಇಟ್ಟಿದ್ದು ನಿಜ, ಆದರೆ ಬಡ್ಡಿ ಸಮೇತ ಹಣ ಕೊಟ್ಟಾಗ ಮರಳಿ ನಿಮ್ಮ ಹೆಸರಿಗೆ ಜಮೀನು ಕ್ರಯ ಮಾಡಿಕೊಡುತ್ತೇನೆ ಎಂದು ಹೇಳಿರುವ ಭಾಗ್ಯಮ್ಮ ಮತ್ತು ಹೆಬ್ಬೆಟ್ಟು ಚಂದ್ರಪ್ಪ ಇದೀಗ ಉಲ್ಟಾ ಹೊಡೆದಿದ್ದಾರೆ. ದಯಮಾಡಿ ನಮಗೆ ಪೊಲೀಸ್ ಇಲಾಖೆ ನ್ಯಾಯ ಒದಗಿಸಿಕೊಡಬೇಕು. ನಮ್ಮ ಕುಟುಂಬಕ್ಕೆ ಏನೇ ತೊಂದರೆಯಾದರೂ ಇದಕ್ಕೆಲ್ಲ ಕಾರಣ ಹೆಬ್ಬೆಟ್ಟು ಚಂದ್ರಪ್ಪ ಎಂದು ದೊಡ್ಡ ಯರ್ರಪ್ಪ ಅವರ ಕುಟುಂಬ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ಬಡ ರೈತ ಕಾಡುಗೊಲ್ಲ ಕುಟುಂಬದ ನೆರವಿಗೆ ಸಮಾಜದ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷರು ಹಾಗೂ ಪ್ರಮುಖರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಕಾನೂನು ಬಗ್ಗೆ ಚರ್ಚಿಸಿ ಕುಟುಂಬದ ನೆರವಿಗೆ ಧಾವಿಸುತ್ತಾರೆಯೇ ಎಂದು ಕಾದು ನೋಡಬೇಕಿದೆ.
ನಮಗೆ ಇವರು ಕೆಂಗಣ್ಣ ದೊಡ್ಡವರು ಮನೆಯವರಂದ್ರೆ ನಾವು ಸುಮಾರು ಒಂದು 20-25 ವರ್ಷದಿಂದ ಒಡನಾಟ ಇಟ್ಕೊಂಡಿದ್ದೀವಿ. ನಾವೆಲ್ಲ ಬಾರಿ ಜೊತೆಲಿ ಫ್ರೆಂಡ್ಸ್ ಥರ ಇದ್ದೀವಿ. ಜಾತಿ ಬೇರೆ ಇರೋದು ನಾವೆಲ್ಲ ಒಂದೇ ಥರ ಮನೆ ಮಕ್ಕಳಾಗಿ ಇದ್ವಿ. ನಾವು ಸುಮಾರು 20 ವರ್ಷ ನೋಡ್ತಾ ಇದ್ದೀವಿ, ಇದೇ ಹೊಲ್ದಾಗ ಬರ್ತಾ ಇದ್ದೀವಿ, ಇಲ್ಲೇ ನೋಡ್ತಾ ಇದ್ದೀವಿ. ಏನೋ ಕಷ್ಟ ಇತ್ತು ಅಂತ ಹೇಳಿ ಚಂದ್ರಣ್ಣ ಅಮ್ಮನ್ನು ಗುತ್ತಿಗೆದಾರ ಅವರು ಅದೇ ಊರಿನ ಒಂದು ಆಶಾ ಕಾರ್ಯಕರ್ತೆಯಾದ ಭಾಗ್ಯಮ್ಮನವ್ರಿಗೆ ಅವರು ದುಡ್ಡಿಗೆ ಇಸ್ಕೊಂಡು ಬಡ್ಡಿ ದುಡ್ಡು ಅಂತ ಹೇಳಿ ಜಮೀನು ಬರ್ಸ್ಕೊಂಡು ಈಗ 20 ತಿಂಗಳಾದ್ಮೇಲೆ ನಿಮಗೆ ವಾಪಸ್ ಕೊಡ್ತೀನಿ ಅಂತೆಲ್ಲ ಆಗಿ ತಿರುಗಿ ಇದಾದ್ಮೇಲೆ ಅವನು 1 ವರ್ಷಕ್ಕೆ ಬಂದು ಟಾರ್ಚರ್ ಕೊಡೋಕೆ ಬಂದ. ಚಂದ್ರಣ್ಣ ನಾವು ಸ್ವಲ್ಪ ಪ್ರಭಾವಿ ಆಗಿಬಿಟ್ಟವನೆ ಗುತ್ತಿಗೆದಾರ. ಅದರಿಂದ ಇವರು ಇರೋದೊಂದು ಜಮೀನು. ನಾವು ಸಮಸ್ಯೆ ಏನಿಲ್ಲ, ಬಡ್ಡಿ ದುಡ್ಡಿಗೆ ಅಂತ ಜಮೀನು ಬರ್ಕೊಟ್ಟಿದ್ರು. ಅವ್ರದ್ದು ಏನಿತ್ತು ಪಾಪ ನಾವು ಹೋಗಿದ್ವಿ 2-3 ಸಲ. ನಾವು ಸ್ಟೇಷನ್ಗೂ ಅಲ್ಲಿ ರಾಜ್ಯ ಪಂಚಾಯತಿಗೆಲ್ಲ ಹೋಗಿದ್ವಿ. ಅವನು ಇವತ್ತು ಒಪ್ಕೊಂತಾನೆ, ನಾಳೆಗೆ ದುಡ್ಡು ಇಸ್ಕೊಂತೀನಿ ನಾವು ತಪ್ಕೊಂಡು ಹೋಗ್ತಾನೆ. ತಿರ್ಗಾಲ ವಾರಕ್ಕೆ ನನಗೆ ಬೇಡ ದುಡ್ಡು, ನಾನು ಹೊಲ ಬಿಡಲ್ಲ ಅಂತ ಇದು ಮಾಡ್ತಾನೆ. ದುಡ್ಡು ರೆಡಿ ಇದ್ದಾರೆ ಸರ್. ನಮ್ಮ ಎದುರಿಗೇನೆ ಹೋಗಿ ಸ್ಟೇಷನಲ್ಲಿ ತೀರ್ಮಾನ ಆಗಿತ್ತು. 26-27 ಲಕ್ಷ ತೀರ್ಮಾನ ಆಗಿತ್ತು. 1 ವಾರ ಲೇಟ್ ಆಯ್ತು ಅಷ್ಟೇ. ಇವ್ರೇನೋ ಸ್ವಲ್ಪ ಸಮಸ್ಯೆ ಇತ್ತು. ಒಂದು ಅಣ್ಣ ರಿಜಿಸ್ಟರ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಅವ್ರ ಅಣ್ಣ ಪಕ್ಕದ ಜಮೀನು ಮಾರಿ ಅವ್ರ ಅಣ್ಣ ದುಡ್ಡುಗಳು ಒಂದು ವರ್ಷ ಆಗೈತೆ. ಅವ್ರ ಅಣ್ಣ ದುಡ್ಡು ತಗೊಂಡು ಬಂದು ಮನೇಲಿ ಇಟ್ಕೊಂಡು ಅವ್ನು ದುಡ್ಡು ಕೊಡೋಕೆ 28 ಲಕ್ಷ ತಗೊಂಡವ್ರು ತಿರಸ್ಕಾರ ಮಾಡಿ ಇಲ್ಲ ನಾನು ಕೊಡೋದಲ್ಲ ಅಂತ ಹೇಳಿ ಉಲ್ಟಾ ಹೊಡಿತಾ ಇದ್ದಾನೆ ಇವಾಗ. ನಾನು ಕುರುಬಳ್ಳಿ ಭಾಗ್ಯಮ್ಮ ಅಮ್ಮವ್ರಿಗೆ ಜಮೀನು 2018ರಾಗೆ 3/3/2018ರಾಗೆ ಜಮೀನು ಅವ್ರಿಗೆ ನಮ್ಮ ಮನೆ ಮಗಳದು ಮದುವೆ ಇತ್ತು. ಆ ಮದುವೆಗಾಗಿ ನಾನು ದುಡ್ಡು ಕೇಳಿದೆ. ದುಡ್ಡು ಕೇಳೋದಕ್ಕೆ ಜಮೀನು ನಮಗೆ ಆಧಾರ ಮಾಡಿಕೊಟ್ಟು ಕ್ರಯ ಮಾಡಿಕೊಟ್ರೆ ನಾನು ಜಮೀನು ದುಡ್ಡು ಕೊಡ್ತೀನಿ, ಆದರೆ ನನಗೆ ವಾಪಸ್ ಕೊಡಬೇಕು ಅನ್ನೋದಕ್ಕೆ ಒಪ್ಪಿಗೆ ಕರಾರು ಅವತ್ತೇ ಅದೇ ಡೇಟ್ನಾಗೆ 3/3/2018ರಾಗೆ ಒಪ್ಪಿಗೆ ಕರಾರು 20 ತಿಂಗಳಿಗೆ ದುಡ್ಡು ಬಡ್ಡಿ ವಾಪಸ್ ಕೊಟ್ಟರೆ ನಿಮಗೆ ಜಮೀನು ಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಕರಾರನ್ನು ಮಾಡಿಸ್ಕೊಂಡು ಅದರಂತೆ ಕರಾರ್ ಪ್ರಕಾರನ ಪೊಸಿಷನ್ ನಾವೇ ಇರೋದು ಅಂತ ಕೇಳಿದಾಗ ಅವರು ಮಾಡಿಕೊಟ್ಟಾಗ ಪೊಸಿಷನ್ ನೀವೇ ಇರ್ರಿ, ನಮಗೆ ದುಡ್ಡು ಬಿಟ್ಟರೆ ನಾವು ದುಡ್ಡು ಬಡ್ಡಿಯವ್ರು ಬಿಟ್ಟರೆ ನಮ್ಗೆ ಜಮೀನಾರಲ್ಲ ಅಂತ ಹೇಳಿ ಅವತ್ತು ಮಾತು ಕೊಟ್ಟು ದೇವಸ್ಥಾನದಾಗೆಲ್ಲ ತೀರ್ಪಸದ ತಾಂಡೋದು. ದುರ್ಗಮ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನದಾಗೆ ಹಳೆ ತಾಲೂಕು ಆಫೀಸ್ ಎದುರಿಗೆಲ್ಲ ಇದು ಮಾಡಿರು. ಅದರಂತೆ ನಾವು ಮಾತಿನ ನಡ್ಕೊಂತಾರೆ ಅಂತ ಹೇಳಿ ಇದು ಮಾಡಿವಿ. ಆದರೆ ವರ್ಷ ತುಂಬೋದ್ರೊಳಗಾಗಿನೇ ಜಮೀನು ಬಿಡು, ನನಗೆ ಜಮೀನು ಬಿಡು, ನೀನು ದುಡ್ಡು ಕೊಟ್ಟ ಬಿಡ್ತೀನಿ ಅಂತ ಇದು ಮಾಡಿರು. ಆಮೇಲೆ ನನಗೆ ಕಾನೂನಾತ್ಮಕ ಕಂಪ್ಲೇಂಟ್ ಕೊಟ್ಟು ಆಗಲೆಲ್ಲ ಪೊಲೀಸ್ನವ್ರನ್ನ ಕರ್ಸ್ಕೊಂಬೋದು. ಪೊಲೀಸ್ ಸ್ಟೇಷನಿಗೆ ನಾನು ಪದೇ ಕರ್ಸ್ಕೊಂಡು ರೆಕಾರ್ಡ್ ಐತೆ ಬಿಡಪ್ಪ ಅಂತ ಅವರು ನನಗೆ ಇದು ಮಾಡೋದು. ಇವನು ಫುಲ್ಲು ಪ್ರಭಾವಿ ಕ್ಲಾಸ್ 1 ಕಾಂಟ್ರಾಕ್ಟ್ರು. ಜಯಚಂದ್ರ ಅವ್ರ ಹೆಸರು ಮಿಸ್ಯೂಸ್ ಮಾಡ್ಕೊಂಡು ಅವ್ರ ಹೆಸರು ಏನು ಅಂದರೆ ಕೆಟ್ಟ ಹೆಸರು ತರಬೇಕು ಅಂತಲೇ ಜಯಚಂದ್ರ ಅವ್ರಿಗೆ ಹೇಳ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತೇಳಿ ಜಯಚಂದ್ರ ಅವ್ರನ್ನ ಹೆಸರು ಮುಂಚೂಣಿ ತಂದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದರೆ ಮುಂಚೂಣಿ ತಂದ್ಕೊಂಡು ಜಯಚಂದ್ರ ಅವ್ರ ಹೆಸರು ಹೇಳ್ಕೊಂಡು ಇವನು ನನಗೆ ಇಲ್ಲದ್ದೆಲ್ಲ ಟಾರ್ಚರ್ ಕೊಟ್ಕೊಂಡು ಜಮೀನು ಮಾಡಿಸ್ಕೊಡುವ ಅಂದರೆ ಈ ಎಲ್ಲ ತೀರ್ಮಾನ ಪೊಲೀಸ್ ಸ್ಟೇಷನಾಗೆಲ್ಲ 25 ಲಕ್ಷ 26 ಲಕ್ಷಕ್ಕೆಲ್ಲ ತೀರ್ಮಾನ ಮಾಡಿರು. ಆ ತೀರ್ಮಾನ ಮಾಡಿ ದುಡ್ಡು ತಗೊಂಡೋಗಿ ಕೊಟ್ರು, ಜಮೀನು ಬೇರೆ ಜಮೀನು ಮಾರಿ ದುಡ್ಡು ತಗೊಂಡೋಗಿ ಕೊಟ್ರು ದುಡ್ಡು ಇಸ್ಕೊಂಬಲ್ಲ ಅನ್ನೋದಿಲ್ಲ, ಹೊಲನೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಯಾರು ಹೊಸ ಇನ್ಸ್ಪೆಕ್ಟರ್ ಬರ್ತಾರೋ, ಹೊಸ ಸಬ್ ಇನ್ಸ್ಪೆಕ್ಟರ್ ಬರ್ತಾರೋ, ಹೊಸ ಅಧಿಕಾರಿಗಳು ಯಾರು ಸಿರಾ ಟೌನ್ ಸ್ಟೇಷನ್ ಬರ್ತಾರೋ ಅವ್ರು ತಕ್ಕ ಹೋಗೋದು, ಕಂಪ್ಲೇಂಟ್ ಕೊಡೋದು, ಜಮೀನು ಬಿಡಿಸ್ಕೊಡ್ರಿ ನಮಗೆ ಡಾಕ್ಯುಮೆಂಟ್ಸ್ ಐತಿ ಎಂಬುದು. ಅದಕ್ಕೆ ನ್ಯಾಯಾಲಯದಾಗ ಅವರೇ ಹೋಗ್ಯವ್ರೆ, ನ್ಯಾಯಾಲಯಕ್ಕೆ ಹೋಗಿರೋರು ಅವರೇನೆ. ಪೊಸಿಷನ್ ನಾವಿದ್ದೀವಿ, ಪೊಸಿಷನ್ ಕೋರ್ಟ್ ನ್ಯಾಯಾಲಯಕ್ಕೆ ಅವರು ಘನ ನ್ಯಾಯಾಲಯಕ್ಕೆ ಪೊಸಿಷನ್ ನಾವಿದ್ದೀವಿ, ನಮಗೆ ಬೆಳೆ ಇಕ್ಕಕ್ಕೆ ತಂಟೆ ತಕರಾರು ಮಾಡ್ತಾರೆ ಅಂತ ಹೇಳಿ ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟವ್ರೆ. ಒಂದು ಕೋರ್ಟ್ ಆರ್ಡರ್ ಐತೆ ಅಂತ ಹೇಳಿ ಅವ್ರು ಇವ್ರನ್ನ ಕರ್ಕೊಂಬರೋದು, ದೌರ್ಜನ್ಯ ಮಾಡಿಸೋದು. ನನಗೆ ಏನು ಗೊತ್ತೆ, SC ST ಕರ್ಕೊಂಬಂದು ಬಿಡೋದು, ನನಗೆಲ್ಲ ದೌರ್ಜನ್ಯ ಮಾಡಿಸಿ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ಎಂಬುದು ಫುಲ್ ಎಲ್ಲ ಗಲಾಟೆ. ಅವ್ನು ಏನು ಗೊತ್ತಾ, ನಮ್ಮ ಕುಟುಂಬಕ್ಕೆ ಏನೇ ಆದ್ರೂ, ನಮ್ಮ ಕುಟುಂಬಕ್ಕೆ ಸದಸ್ಯಗೆ ಏನೇ ಆದ್ರೂ ಅವನೇ ಕಾರಣ ಆಗಿರ್ತಾನೆ. ನಮ್ಮ ಹೆಣ್ಮಕ್ಳು ಇರ್ತಿದ್ರು, ನಾವ್ ಇರಲ್ಲ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ, ನಮ್ ಕಷ್ಟಕ್ಕೆ ಹೋಗ್ತೀವಿ. ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬಕ್ಕೆ ಏನಾದ್ರು ಒಬ್ರು ಏನೇ ಇದಾದ್ರೂ ಅದಕ್ಕೆ ಅವರೇ ಕಾರಣರಾಗಿರ್ತಾರೆ. ದಯವಿಟ್ಟು ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ನನಗೆ ಜೀವ ಬೆದರಿಕೆ ಆಗ್ತಾ ಇರ್ತಾರೆ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ. ದಯವಿಟ್ಟು ನೀವು ಈ ನ್ಯೂಸ್ ಮುಖಾಂತರ ಮಾನ್ಯ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, DOSPಗಳು, ಟೌನ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲಾನು ಸ್ಥಳ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡು. ನಮ್ಮ ಕುಟುಂಬಕ್ಕೆ, ನಮ್ಮ ಇದಕ್ಕೆ ಅನ್ಯಾಯ ಆಗದಂಗೆ ಕಾನೂನು ಏನಿದೆಯೋ ಅದು ಪಾಲಿಸಕ್ ನಾನು ರೆಡಿ ಇದ್ದೀನಿ. ನಾನು ಅವ್ರ ದುಡ್ಡು ಇವತ್ತೂ ಕೊಡಕ್ ರೆಡಿ ಇದ್ದೀನಿ. ನಾವು ಕೊಡಕ್ಕೆ ರೆಡಿ ಇದೀವಿ. ಕೋರ್ಟ್ ಆದೇಶಕ್ಕೆ ದುಡ್ಡು ಬಡ್ಡಿ ಇಷ್ಟು ಕೊಡಬೇಕು ಅಂತ ಆದೇಶ ಮಾಡಿದ್ರೆ ನಾವು ಅವ್ರ ದುಡ್ಡು ಕೊಟ್ಟು ನಮ್ ಜಮೀನ್ ಬಿಡ್ಸ್ಕೊಂಬಕ್ಕೆ ನಾವು ರೆಡಿ ಇದೀವಿ. ಯಾವುದೇ ಕಾರಣಕ್ಕೂ ನನ್ನ ಜಮೀನಂತೂ ಬಿಟ್ಟು ಹೋಗಲ್ಲ. ನಾವು ನಿಮ್ಗೆ ಆಶ್ರಯ ಇರೋದು ಇದೊಂದೇ 3 ಎಕರೆ ಬಿಟ್ರೆ ನಮ್ಗೆ ಯಾವ್ದು ಆಶ್ರಯ ಇಲ್ಲ. ದಯವಿಟ್ಟು ಎಲ್ಲಾ ಇಲಾಖೆಯರು, ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು ದಯವಿಟ್ಟು ಕಾನೂನು ಕಾಪಾಡಿ
ನಮಗೆ ರಕ್ಷಣೆ ಕೊಡಬೇಕು, ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ನಮಗೆ ದುಡ್ಡು ಬಡ್ಡಿ ಕೊಟ್ಟಾಗ 2 ರೂಪಾಯಿ ಬಡ್ಡಿ ಸರ್, ನಾನು ಓದಿಲ್ಲ ಬರ್ದಲ್ಲ ಹೆಬ್ಬಟ್ಟು. ನನಗೆ ಗೊತ್ತಿರೋ ನನ್ನ ಮಗ 2 ತಿಂಗಳು ಹಂಗ ಖಾಲಿ ಐತಿ, ಇಲ್ಲಿ 2 ತಿಂಗಳ ಮಗ. ಅವ್ರು ನಾನು ಸೈನ್ ಹಾಕಲ್ಲ ಅಂದೆ. ಚಂದ್ರಪ್ಪ ಏನು ಹೇಳಿರು, ನಿಮ್ಮ ಮಕ್ಕಳು ಕಾಳಕ್ಕೆ ಬರಪ್ಪ, ನನಗೆ ಹಂಗಾರು ನಂಬಿಕೆ ಇಲ್ಲ ಅಂದೆ ಚಂದ್ರಪ್ಪಗೆ. ಯಾಕೆ ಗೊತ್ತೆ, ನಾನು ಓದಿಲ್ಲ ಬರ್ದಲ್ಲ, ನನಗೆ ಏನು ಕಾರಣ ಗೊತ್ತಿರುತ್ತೆ, ನೀವು ಮಾಡ್ತಿರೋ ಬಿಡ್ತೀರ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ರಿ. ನಿಮ್ಮ ಮಕ್ಕಳು ಕಾಲಕ್ಕೆ ಬಿಟ್ರು ತಾಲೂಕು ತೆಗೆದು ಆಂಜನೇಯ ಗುಡಿ ಈಶ್ವರಪ್ಪ ಗುಡಿ ಬಿಟ್ಟು ಕೈ ಎತ್ತಿರು. ನೀನು ಬಡವ ಕೂಲಿ ಮಾಡ್ಕೊಂಡು ಬಾನು, ನಾನು ಇವತ್ತು ಕೂಲಿ ಮಾಡ್ತೀನಿ, ನಾಳೆ ಕೂಲಿ ಮಾಡ್ತೀನಿ. ಇದನ್ನ ಬಿಟ್ಟರೆ ದಿಕ್ಕಿಲ್ಲ, ಸಹಿಸದ ನಾನು ಕುಡಿಬೇಕು ಬಿಟ್ರೆ. ಇದನ್ನ ಬಿಟ್ಟರೆ ನಮ್ಗೆ ಯಾವ ಕಡೆನೂ ಆಸ್ತಿ ಇಲ್ಲ. ಇದು ಅದಕ್ಕೆ ನಿಮ್ಗೆ ಬಡ್ಡಿ ದುಡ್ಡು ನಾನು ಬಿಟ್ಟರೆ ನಿನ್ನ ಮಕ್ಕಳು ಕಾಲಕ್ಕೆ ಬಂದು ಜಮೀನು ಮಾಡ್ತೀನಿ ಬಡವ, ನಿನ್ಗೆ ಅನ್ಯಾಯ ಮಾಡಲ್ಲ ಕಣಪ್ಪ, ಬಡವಕ್ಕೆ ನಿನ್ನ ಮಾಡಿ ನನ್ನ ಮನೆ ಹಾಳಾಗಿ ಹೋಗ್ಲಿ ಅಂತ. ಆದ್ರ ಮೇಲೆ ನನಗಿಲ್ಲಪ್ಪ ನಂಬಿಕೆ ಸಾಲದು, ಹೆಂಗನಾಗಲಿ ಅಗ್ರಿಮೆಂಟ್ ಮಾಡ್ಕೊಡುವಂತ. ಅಗ್ರಿಮೆಂಟ್ ಮಾಡ್ಕೊಟ್ರು, ನಿಮ್ಗೆ ದುಡ್ಡು ಬಡ್ಡಿ ಬಿಟ್ಟರೆ ನಾನು ದುಡ್ಡು ಬಡ್ಡಿ ಅಂದ್ಬಿಟ್ರೆ ನೀವು ಜಮೀನರ್ ನೀವೇ ಪ್ಲಾಟ್ನಾಗ ಇರ್ರಿ ಅಂದ್ರು ಸರ್. ಅವಾಗ ಏನು ಮಾಡ್ತಾರೆ, ಸರ್ಕಲ್ ಸಬ್ಸಿಡಿ ಹೊಸಬರು ಬತ್ತದಂಗೆ ಕಂಪ್ಲೇಂಟ್ ಕೊಡೋದು, ನಮ್ಮ ಗಲಾಟೆ ಮಾಡಿಸೋದು. ಆಗಲ್ಲ ಸ್ಟೇಷನ್ ಹೋಗಿ ನಮ್ಮ ಹತ್ರ ಕೈಯಾಗಿರಲ್ಲ ಬಾಯಾಗಿರಲ್ಲ. ಆಮೇಲೆ ಇಲ್ಲಿ ಹೊಲ್ದಾಗ ಹೆಣ್ಮಕ್ಳುಗಳು ಇರ್ತಾರೆ, ನಾವು ಓದ್ತಾ ಬಂತ ಒಂದೇ ಸಮಯಕ್ಕೆಲ್ಲ ಬೆದರಿಕೆ ಜೀವತ್ತು ನಮ್ಗೆ ಒಂದು ಚಿತ್ರಮಿಸ್ತೆ ನರಕ ಕೊಡ್ತಾ ಇದ್ದಾರೆ. ಮಣ್ಮಕ್ಳು ಹಬ್ಬ ದೇವ್ರ ಅಂದರೆ ಮಾಡೋಕ್ಕಾಗ್ತಾ ಇರಲ್ಲ. ಇವೇ ಸ್ಟೇಷನ್ನು ಕೋರ್ಟು ಪೊಲೀಸ್ ಸರ್ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಏನು ಕೇಳಿ ಹೋರಾಡಿರು. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಿಳಿಸ್ತೀನಿ, ನಿಮ್ಮನ್ನು ಬಿಡಲ್ಲ ಅಂತ ಚಿತ್ರಮಿಸ್ತೆ ಕೊಡ್ತಾರೆ. ಬಡ್ಡಿ ದುಡ್ಡು ಇಸ್ಕೊಂಬಕ್ಕೆ ರೆಡಿ ಇಲ್ಲ ನಾವು, ಈಗಲೇ ದುಡ್ಡು ರೆಡಿ ಅಂದರೆ ಈಗಲೇ ಕೊಡ್ತೀವಿ ಸರ್. ಅವ್ರು ದುಡ್ಡು ಬಡ್ಡಿಯವರು, ನಾವು ಜಮೀನರು. ಇಸದ ಬಾಟ್ಲಿ ಒಂದೇ ಇರೋದು, ಇದನ್ನ ಬಿಟ್ಟರೆ ನಮಗೆ ದಿಕ್ಕಿಲ್ಲ ಸರ್. ನೀವು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ದುಡ್ಡು ಬಡ್ಡಿ ಕೊಟ್ಟಾಗ ನೀನ್ ಮಕ್ಳ ಕಾಲಕ್ಕೆ ಬಂದ್ರು ಜಮೀನ್ ನಿಂದೆ ಅಂತ ಕೈ ಎತ್ತಿರು ಸಹ, ಅದು ನಾನು ನೆಮ್ಮದಿ ದೈವ ನಂಬಿಕೆ ಮೇಲೆ. ಅಣ್ಣ ನೀನು ನನ್ನ 1000 ಕೋಟಿ ಐತೆ ಪ್ರಾಪರ್ಟಿ ಕಂಟ್ರಾಕ್ಟ್ದಾರ, ನನ್ಗೆ ಏನ್ ಬೇಕ್ರಿ ನಿಂದು ಬಡಗೊಂದು ಒಂದು 1000 ಕೋಟಿ ಪ್ರಾಪರ್ಟಿ ನಂದು ಇದ್ದಂಗೆ ನೀನು ಪಾಪಿ ತಾಂಡಿ ಏನ್ ಮಾಡನ್ರಿ, ನಿಂದು ಒಂದು 50 ಲಕ್ಷಕ್ಕೆ ಹೋಗ್ತೇನ್ರಿ ಅಂತ ಕೊಡ್ತೀನಿ ಕಣ್ರಿ ಮಾದಣ್ಣ. ಕಾಲು ಇಟ್ಕೊಂಡ್ಬಿಟ್ಟು ಆಮೇಲೆ ಬೂಟ್ಸ್ ಹಾಕೊಂಡಿದ್ರು ಶೂ ಕಾಲಿಗೆ, ಹಣ ಬಿಟ್ಕೊಂಡು ನಾನು ಬಡ ಕೂಲಿ ಮಾಡ್ಬೇಕಣ್ಣ, ನಾನು ಓದಿಲ್ಲ ಬರ್ದಿಲ್ಲ ಮೋಸ ಮಾಡಬೇಡ ಅಂತಂದ್ರೆ ನಮ್ಮ ತಾಣೆ ಕೊಡ್ತೀವಿ ಕಂಡೀಷನ್ ಅಂದು. ಇವಾಗ ಕೊಡಲ್ಲ ಅಂತ ಹೇಳಿ ಪೊಲೀಸ್ ಕೊಡೋದು, ಕಂಪ್ಲೇಂಟ್ ಕೊಡೋದು, ತಿಳಿಸೋದು, ನಮ್ಗೆ ಮಿಸ್ತಿ ಕೊಡೋದು. ನಮ್ಮ ಹತ್ರ ಕೈಯಾಗಿದ್ರೆ ಬಾಯಿಗಿರಲ್ಲ, ಆಗಲ್ಲ ಕೋರ್ಟ್ ಸ್ಟೇಷನ್ಗೆ ಹೋಗಕ್ಕೆ ಶಕ್ತಿ ಇಲ್ಲ ಸರ್. ನಮ್ಗೊಂದು ಬಡ್ಡಿ ದುಡ್ಡು ಇಸ್ಕೊಂಡು ನಮ್ಗೊಂದು ಅವಕಾಶ ಮಾಡ್ಕೊಡೋದು. ನಾವು ದುಡ್ಡು ಕೊಡೋಕೆ ರೆಡಿ ಇದೀವಿ ಸರ್. 2 ರೂಪಾಯಿ ಬಡ್ಡಿ, ಅದನ್ನಂತ ಅಗ್ರಿಮೆಂಟ್ ಮೇಲೆ 12 ಲಕ್ಷಕ್ಕೆ 18 ಲಕ್ಷ ರೂಪಾಯಿ 2 ವರ್ಷಕ್ಕೆ 20 ತಿಂಗಳಿಗೆ ಅಗ್ರಿಮೆಂಟೇ ಮಾಡ್ತಾರೆ. ನಾನು ಓದಿದ್ರು ಓದಿಸುತ್ತೆ ತಿಳಿದಾರ ಕೈಲಿ ಅಲ್ಲಿ ಸರ್ ತಾಲೂಕು ಆಫೀಸ್. ನಾನು ಬಡ್ಡಿ ದುಡ್ಡು ಅಂದ್ಬಿಟ್ರೆ ಜಮೀನಲ್ಲ ಅಂತ ಹೇಳಿ ಮಾತು ಕೊಟ್ಟು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಸರ್. ನಮಗೆ ಜಮೀನು ಬೇಕೇ ಬೇಕು ಸರ್. ಇಸಿದ ಬಾಟ್ಲಿ ಒಂದು ಈ ಜಮೀನು ಬಿಟ್ಟವ್ರು ನಾವು ಇಲ್ಲೇ ಸೊತ್ತಾಗ್ಬಿಡ್ತೀವಿ. ದುಡ್ಡು ಬಡ್ಡಿ ಯಾರು ಜಮೀನರಲ್ಲ ಸರ್. ಇವ್ರಿಗೆ ಯಾರಿಗೆ ಕೊಟ್ಟಿದ್ರಿ, ಅವ್ರಿಗೆ ಏನಕ್ಕೆ ಅಂತ ಕೊಟ್ಟಿದ್ರಿ? ಚಂದ್ರಣ್ಣ ಕೊಟ್ಟದ್ದ ದುಡ್ಡ ನಾವು ಹೊಲ ಬಾಕು. ಏನು ಕೊಟ್ಟಿದ್ರಿ? ಕಷ್ಟ ಇತ್ತಾ? ಮದ್ವೆ ಮಾಡ್ಬೇಕಾಯ್ತು, ದುಡ್ಡು ಇಸ್ಕೊಂಡಿದ್ರಿ. ದುಡ್ಡಿಗೆ ಅಡಮಾನ ಅಂತ ಅವ್ರು ಕೊಟ್ಟಿದ್ರಿ. ಈಗ ಏನಂತಾರೆ? ಈಗಿನ್ನೇನಂತಾರೆ, ಬಿಡಲ್ಲ ಅಂತಾರೆ. ಅದಲ್ಲ, ಅವ್ರು ಏನಮ್ಮ ನಮ್ದು ಜಮೀನು ಅಂತಾರ. ಏನಂತ ಹೇಳ್ತಾರ ನಿಮ್ಗೆ? ಅವ್ರು ನಮ್ದು ಜಮೀನು ಅಂತಾರೆ. ನೀವೇನ್ ಹೇಳ್ತೀರಾ? ನಾವ್ ಬಿಡಕ್ಕಾಗಲ್ಲ, ಇರೋದೇ ಜಮೀನು, ನಾವ್ ಕೊಡಕ್ಕಾಗಲ್ಲ. ನೀವ್ ದುಡ್ಡು ಇಸ್ಕೊಂಡಿದ್ರ ಅವ್ರ ನೀವ್ ಹತ್ರ? ಎಷ್ಟು ಇಸ್ಕೊಂಡಿದ್ರಿ? ಅದಿಷ್ಟ ನಮ್ಮ ಹುಡುಗನೇ ಇಸ್ಕೊಂಡ್, ಮಕ್ಳು ಇಸ್ಕೊಂಡಿದ್ರ? ಈಗ ಜಮೀನ್ ಬಿಡ್ರಿ ಅಂತ ಹೇಳ್ತಾ ಇದಾರ ಅವರು, ನೀವೇನ್ ಹೇಳ್ತಾ ಇದ್ದೀರಾ? ನಾವ್ ಬಿಡಲ್ಲ ಅಂತೀವಿ. ದುಡ್ಡು ಐತೆ ತಕ ದುಡ್ಡು ಕೂಡ ರೆಡಿ ಇದ್ದೀರಿ ಇವಾಗ? ಆಡ್ದೆ ಅಂತ ನಿನ್ ದುಡ್ಡು ತಕ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಘಟನೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಪ್ರತಿಮೆಯನ್ನು ಮೆರವಣಿಗೆ ಮಾಡಿ ದಹನ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಯಿತು. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಘಟನೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಪ್ರತಿಯನ್ನು ಮೆರವಣಿಗೆ ಮಾಡಿ ದಹನ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಯಿತು. ಮೈಕ್ರೋ ಫೈನಾನ್ಸ್ಗಳು ಗ್ರಾಮೀಣ ಪ್ರದೇಶದ ಮಹಿಳೆಯರ ಮೇಲೆ ನೀಡುತ್ತಿರುವ ಕಿರುಕುಳ ತಾಳಲಾರದೆ ಊರುಗಳನ್ನು ಬಿಡುತ್ತಿರುವುದು ಮತ್ತು ಆತ್ಮಹತ್ಯೆಯಂತಹ ಘಟನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. 1000ಕ್ಕೂ ಹೆಚ್ಚು ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾವಳ್ಳಿ ಶಂಕರ್, ಜಿಲ್ಲಾ ಕಾರ್ಯದರ್ಶಿ ಕುಂದೂರು ತಿಮ್ಮಯ್ಯ ಹಾಗೂ ತಾಲೂಕು ಕಾರ್ಯದರ್ಶಿ ರಮೇಶ್ ಎರಕಟ್ಟೆ, ಮುರಳಿ ಕುಂದೂರು, ಭೀಮಬಂಧು ಪ್ರವೀಣ್, ಅನೇಕ ಜನ ನಾಯಕರು ಉಪಸ್ಥಿತರಿದ್ದರು. ಇವತ್ತು ತಾಯಂದಿರು ಆತ್ಮಹತ್ಯೆಯ ದಾರಿಯನ್ನ ಹಿಡಿತಾ ಇದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಇಲ್ಲಿ ದಂಡಾಧಿಕಾರಿಗಳು ಬಂದಿದ್ದಾರೆ.
ಜನರ ಬದುಕಿನ ಘನತೆಯನ್ನ ಕಾಪಾಡುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ಅವರಿಗೆ ಕೊಟ್ಟಿದೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅವರ ಕೈ ಕೆಳಗಡೆ ಅನೇಕ ಅಧಿಕಾರಿಗಳು ಬರ್ತಾರೆ. ಈಗ ಧರ್ಮೇಂದ್ರ ಅವರು ಹುಳಿಯಾರು ಸರ್ಕಲಿನ ಸಬ್ ಇನ್ಸ್ಪೆಕ್ಟರ್, ಅವರು ಒಂದು ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ಟಂತ ಸಮುದಾಯದಿಂದ ಬಂದಿರೋರು ಅಂತ ನಾನು ಕೇಳಿದ್ದೇನೆ. ಅವರು ಅರ್ಥ ಮಾಡ್ಕೊಳ್ಬೇಕು, ನಿನಗೆ ಆ ಬಟ್ಟೆ ಕೊಟ್ಟಿದ್ದು ಸಂವಿಧಾನ, ಆ ಸಂವಿಧಾನದ ಒಳಗಡೆ ನಿನಗೆ ಅಧಿಕಾರವನ್ನ ಕೊಟ್ಟಿದ್ದೆ. ಅದೇ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಪರಮ ಏಜೆ ಖಾನ್ ಹಾಕ್ಬಿಟ್ಟು ನಮ್ಮ ಅಪ್ಪ ಬಾಬಾ ಸಾಹೇಬ್ರು ಅಂತಾರೆ, ಘಂಟಾಘೋಷವಾಗಿ ಹೇಳ್ತಿರ್ರಿ, ನಿನ್ನೆ ಎಲ್ಲೋ ಒಂದ್ ಕಡೆ ನಾವು ದಲಿತರಿದ್ವಿ, ಇವತ್ತು ಮುಸಲ್ಮಾನರಾಗಿದ್ದೀವಿ. ಸಮಾನತೆ ಸಿಕ್ತು, ಹಾಗಾಗಿ ಇವತ್ತು ಮುಸ್ಲಿಮರು. ಆದ್ರೆ ಎಲ್ಲಿ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತೆ, ನಮ್ಮಪ್ಪ ತೋರಿಸುವ ಹಾದಿ, ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ಸಂಘರ್ಷವನ್ನ, ಅವರ ಜೀವನದ ಸಂದೇಶವನ್ನ ಇಟ್ಕೊಂಡು ಆ ಶೋಷಿತರ ಪರವಾಗಿ ಮಾನ್ಯ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಂತಹ ಹಿರಿಯ ಹೋರಾಟಗಾರರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಎಲ್ಲಿ ಬಡವರ ಮೇಲೆ ದಬ್ಬಾಳಿಕೆಗಳು ನಡೀತದೋ ಅಂತ ಸಂದರ್ಭದಲ್ಲಿ ನಾವು ನಿಮ್ಮ ಪರವಾಗಿರ್ತೇವೆ. ಸೊ ಹಾಗಾಗಿ ಏನು ಈ NBFC ಕಂಪನಿಗಳ ವಿರುದ್ಧ ಸಹಕಾರ ಸಂಘಗಳ ನಿಬಂಧಕರು ಇಂದು ಗುಬ್ಬಿ ಪಟ್ಟಣದ ಶಾಸಕರ ಕಚೇರಿಯ ಆವರಣದಲ್ಲಿ ಕೃಷಿ ಪರಿಕರಗಳ ಜೊತೆಗೆ ಜೈವಿಕ ರಸಗೊಬ್ಬರವನ್ನು 20ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ SR ಶ್ರೀನಿವಾಸ್ ವಿತರಿಸಿದರು. ಇಂದು ಗುಬ್ಬಿ ಪಟ್ಟಣದ ಶಾಸಕರ ಕಚೇರಿಯ ಆವರಣದಲ್ಲಿ ಕೃಷಿ ಪರಿಕರಗಳನ್ನು, ಕೃಷಿ ಯಾಂತ್ರೀಕರಣ ಹಾಗೂ ರಾಗಿ ಪ್ರತ್ಯಕ್ಷಿಕೆ ಜೊತೆಗೆ ಜೈವಿಕ ರಸಗೊಬ್ಬರವನ್ನು 20ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ SR ಶ್ರೀನಿವಾಸ್ ವಿತರಿಸಿದರು. ನರೇಗಾ ಯೋಜನೆಯಡಿ ಕಾಮಗಾರಿ ಎಲ್ಲೆಲ್ಲಿ ಕಳಪೆ ಆಗಿದೆ ಅದರ ಮಾಹಿತಿಯನ್ನು ಪಡೆದು ತನಿಖೆ ಮಾಡಲಿ. ಅದನ್ನು ಬಿಟ್ಟು ಸದಸ್ಯರು ಹೇಳಿದ ಹಾಗೆ PDO ಅವರು ಬಿಲ್ ಮಾಡಿಲ್ಲ ಅಂತ ಅವರ ಮೇಲೆ ಆರೋಪ ಮಾಡುತ್ತಾರೆ. ನರೇಗಾ ಯೋಜನೆಯಡಿ ಕೆಲಸ ಮಾಡುವವರು ಯಾರು? ಸದಸ್ಯರೇ ಮಾಡುವುದು. ಯಾವ ಪಂಚಾಯಿತಿಗೆ ಈ ರೀತಿ ಆಗಿರುತ್ತದೆಯೋ ಅದು ಸದಸ್ಯರಿಗೇ ಗೊತ್ತಿರುತ್ತದೆ. PDO ಸದಸ್ಯರು ಹೇಳಿದ್ದಕ್ಕೆ ಸಹಿ ಮಾಡಲಿಲ್ಲ, ಕೇಳಿದ್ದು ಕೊಡಲಿಲ್ಲ, ಇವೆಲ್ಲ ರಾಜಕೀಯದಲ್ಲಿ ಇರುತ್ತದೆ. ಜಾಬ್ ಕಾರ್ಡ್ ಇಟ್ಟುಕೊಂಡು ಕೂಲಿ ಕಾರ್ಮಿಕರ ಹತ್ತಿರ ಕೆಲಸ ಮಾಡಿಸಲು ಸಾಧ್ಯವಿಲ್ಲ. ಸರ್ಕಾರದ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಪ್ರಯತ್ನ ಮಾಡಲಾಗುತ್ತಿದೆ. ಇತ್ತೀಚೆಗೆ ಏನು ಮಾಡಿದರೂ ಅದರಲ್ಲಿ ಭ್ರಷ್ಟಾಚಾರದ ಆರೋಪ ಇದ್ದೇ ಇರುತ್ತದೆ. ಯಾವುದೂ ಕೆಲಸ ಮಾಡುವುದೇ ಬೇಡ ಎಂದು ತಿಳಿಸಿದರು. ಕೃಷಿ ಇಲಾಖೆಯಿಂದ ರಾಗಿ ಪ್ರತ್ಯಕ್ಷಿಕೆಯನ್ನು, ಜೈವಿಕ ರಸಗೊಬ್ಬರಗಳ ವಿತರಣೆ, ಕೃಷಿ ಯಂತ್ರೀಕರಣ ಅಡಿ ಪವರ್ ವೇಡರ್, ಫ್ರೆಶ್ ಕಟರ್ 20ಕ್ಕೂ ಹೆಚ್ಚು ರೈತರಿಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ DD ಹುಲಿರಾಜು, ತಾಲೂಕು ಪಂಚಾಯಿತಿ EO ಶಿವಪ್ರಕಾಶ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಜಗನ್ನಾಥ್, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ KR ವೆಂಕಟೇಶ್, ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ CG ಲೋಕೇಶ್ ಸೇರಿದಂತೆ ಹಲವು ಮುಖಂಡರು, ರೈತರು, ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಣ್ಣ ಒಂಚೂರು ಹಿಂದಕ್ಕೆ ಬರೋಣ ನೀನು. ಹಲೋ ಬರ್ರಿ, ಹಿಂದಕ್ಕೆ ಬರ್ರಿ ನೀವು. ಒಂದು ಫೋಟೋ ಹಂಗೆ ಆಡ್ತೀರಾ ನೀವು? ಹೋದ್ರ ನೀನು ಸೀರಿಯಲ್ ತೆಗಿತೀನಿ ನೀನು ತಗೊಂಡು ಆಫೀಸಿಗೆ ಬರಕ್ಕ ಅಲ್ಲ ಬರೋದು.
ರೈತರಿಗೆ ಅನೇಕ ಔಷಧಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನುರಿತ ಉಪಕರಣಗಳು ಯಶಸ್ಸಾಗಿ ಬಂದಿರತಕ್ಕಂಥ ಉಪಕರಣಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಯಾವುದೇ ಅನುದಾನ ಬರಲ್ಲ ಅಂತೇಳಿ JDS ಶಾಸಕರು ಆರೋಪ ಮಾಡ್ತಾರೆ. ಅವರದೇ ಆರೋಪ ಮಾಡೋಕ್ಕೆ ಯಾವ ಅನುದಾನ ಬರ್ತಾ ಇಲ್ವಾ ಅಂತ ಯಾಕೆ ಗೊತ್ತಾ ಇಲ್ಲ. ಪೂಜೆ ಮಾಡಿದ್ರು ಯಾರು ಈಗ 2-3 ರಸ್ತೆ ಪೂಜೆ ಮಾಡಿದ್ರು, 10 ಕೋಟಿ ಪೂಜೆ ಮಾಡಿದ್ರು, ಆಮೇಲೆ ಇನ್ನೊಂದು 4 ಕೋಟಿ ಪೂಜೆ ಮಾಡಿದ್ರು. ಮತ್ತು ಪೂಜೆ ಮಾಡ್ತಾವ್ರಲ್ಲ ಕೇಂದ್ರ ಸರ್ಕಾರದ್ದು ಅಂತಾರೆ. ಕೇಂದ್ರ ಸರ್ಕಾರಕ್ಕೆ ಎಲ್ರಿ ಬದುತ್ತೀರಿ ತಲೆ ಇಲ್ದೇ ಮಾತಾಡೋಕ್ಕೆಲ್ಲ ಜಲಜೀವನದ್ದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಬರ್ತೀವಿ? ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೆಂಗೆ ಬರ್ತೀವಿ? ಯಾವುದಾದ್ರು ಈಗ ಜಲಜೀವನದು ಕೇಂದ್ರ ಸರ್ಕಾರದ ಅಂತ ಹೇಳಿರೋದು ಅವರು. ಜಲಜೀವನದ ಬಗ್ಗೆ ಅವ್ರಿಗೇನು ಗೊತ್ತೇ ಇಲ್ಲ. ಅವ್ರಿಗೆ ಜಲಜೀವನದ ಹೆಂಗೆ 33% ರಾಜ್ಯ ಸರ್ಕಾರ, 33% ಕೇಂದ್ರ ಸರ್ಕಾರ, 15% ಗ್ರಾಮ ಪಂಚಾಯತಿ ಮತ್ತು 11% ವಂತಿಗೆ, ಸಾರ್ವಜನಿಕ ವಂತಿಗೆ ಹಾಕಿ ಜಲಜೀವನ ಮಾಡ್ತಾ ಇರೋದು. ಅದು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದಲ್ಲ. ಅದು ಗೊತ್ತಿಲ್ಲ ಹೇಳೋರಷ್ಟೇ. NREG ಯೋಜನೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ. ಆ ಕಡೆಗೆಲ್ಲ ತನಿಖೆ ಮಾಡಬೇಕು. ನಾವು ತನಿಖೆ ಮಾಡಲಿ ಅಂತ ಹೇಳೋದು. ಎಲ್ಲೆಲ್ಲಿ ಐತೆ ಅಂತ ಪರ್ಟಿಕ್ಯುಲರಾಗಿ ಕೊಡಬೇಕು. ಭ್ರಷ್ಟಾಚಾರ ಐತೆ ಅಂದರೆ ತನಿಖೆಗೆ ಒಳಪಡಿಸ್ತಾರೆ. ಯಾರು ಹೇಳಿದ್ದಾರೆ? ಯಾರು ಅಲ್ಲ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಪ್ರತಿಭಟನೆ ಮಾಡೋ ಅಂತ ಅವರೇ ಕೆಲಸ ಮಾಡಿರ್ತಾರೆ. ಅವರೇ ಅಲ್ಲೇನೋ PDO ಅವ್ರಿಗೂ ಇವ್ರು ಹೇಳ್ದಂಗೆ ಬಿಲ್ ಬರ್ದಿರಲ್ಲ, ಅವರೇ ಅದಕ್ಕೆ ಆಪಾದನೆ ಮಾಡ್ತಾ ಇರ್ತಾರೆ. ಗ್ರಾಮ ಪಂಚಾಯತಿ NREG ವರ್ಕ್ ಮಾಡೋರು ಯಾರು ಮಾಡ್ತಾರೆ? ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಮಾಡೋದು ಅಲ್ವಾ? ಯಾವ ಪಂಚಾಯತಿಲಿ ಅವ್ರು ಮಾಡಿರ್ತಾರೆ ಅಲ್ಲ, ಅವ್ರು ಮಾಡಿರೋದು ಅವ್ರಿಗೆ ಗೊತ್ತಿರ್ತದೆ. ಎಷ್ಟು ಮಟ್ಟಿಗೆ ಲೋಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು PDOಗಳ ಮೇಲೆ ಹಾಕ್ತಾರೆ. ಅವ್ರಿಗೇನೋ PDO ಅವ್ರು ಹೇಳ್ದಂಗೆ ಸೈನ್ ಹಾಕ್ಲಿಲ್ಲ ಅಂತಾರೋ, ಇಲ್ಲ ಅವ್ರು ಹೇಳಿದ್ಕೆಲ್ಲ ಕೊಡಲಿಲ್ಲ ಅಂತಾರೋ, ಇವೆಲ್ಲ ರಾಜಕಾರಣದಾಗ ಇದ್ದಾವೆ. ನಿಮಗೂ ಗೊತ್ತು, ನನಗೂ ಗೊತ್ತು. ಸುಮ್ಮನೆ ಕೇಳ್ತೀರಿ ಅಷ್ಟೇ. ಹೇಳಕ್ಕೆ ಬರೋರಿಗೂ ಗೊತ್ತು, ಇದ್ರ ಆಪಾದನೆ ಮಾಡೋರಿಗೂ ಗೊತ್ತು ಏನೇನು ಆಗೈತಿ ಅನ್ನೋದು. ಅವರೇ ಹೊಡೆದಿರ್ತಾರಲ್ವ, ಗೊತ್ತಿರಲ್ವ? ಎಲ್ರಿಗೂ ಗೊತ್ತಿದ್ದು ಓಪನ್ ಸೀಕ್ರೆಟ್, ಯಾವುದೋ ಮುಚ್ಚಿ ಮಾಡೋದೇ ಏನೂ ಇಲ್ಲ. ಈಗ ಜಾಬ್ ಕಾರ್ಡ್ ಇಟ್ಕೊಂಡು ಎಲ್ಲರೂ ಕೂಲಿಗಾರರು ಕರ್ಕೊಂಬಂದು ಕೆಲಸ ಮಾಡ್ಸೋಕ್ಕೆ ಆಗಲ್ಲ. NREG ಯಾರು ಮಾಡ್ತಾರೆ? ಎಲ್ಲರೂ ಒಂಥರ ನಾವೆಲ್ಲ ಸರ್ಕಾರ ಮತ್ತು ಎಲ್ಲರೂ ಹೆಂಗಿದ್ದೀವಿ ಅಂತ ಯಾವುದೋ ಒಂದು ವರ್ಕ್ ಅಸೆಟ್ ಕ್ರಿಯೇಟ್ ಆಗಲಿ ಅಂತ ಒಂದು ದೃಷ್ಟಿಯಿಂದ ಸುಮ್ಮನೆ ಇರ್ತೀವಿ. ಈಗ ಕಾಂಕ್ರೀಟ್ ರಸ್ತೆ ಪಂಚಾಯತಿಲಿ 3 ಕೋಟಿ 4 ಕೋಟಿ ಕಾಂಕ್ರೀಟ್ ರಸ್ತೆ ತಗೋಬೇಕು ಅಂತ ಹೇಳಿದ್ರೆ ಅದು ಕಾಂಕ್ರೀಟ್ ರಸ್ತೆ ತಗೋತಾರೆ. ಯಾವ ರೂಪದಾಗಲಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಆಗಲಿ ಅಂತ ಎಲ್ಲ ಸುಮ್ಮನೆ ಇರ್ತಾರೆ. ಇದನ್ನು ಬಿಟ್ಟು ಸುಮ್ಮನೆ ಎಲ್ಲರೂ NREG ಬರೋದೆಲ್ಲ ಅದನ್ನೇ ನೀವು ಲೇಬರ್ ಅವ್ರು ಹೇಳ್ತಿರೋದನ್ನ ಲೇಬರ್ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅವ್ರ ಅಕೌಂಟಿಂದಲೇ ಇವರೇ ಸೈನ್ ಹಾಕ್ಸ್ಕೊಂಡು ಬಿಡಿಸ್ಕೊಂತಾರೆ. ಎಲ್ಲ ನಡೀತಾ ಇರತಕ್ಕಂಥ ಓಪನ್ ಸೀಕ್ರೆಟು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.